ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚಾಯ್ಸ್ ಫಿಲ್ಲಿಂಗ್ ಹೇಗೆ ನಡೀತದೆ ಅಂತ ಆ ಒಂದು ವಿಡಿಯೋ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾವು ರೌಂಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ರೌಂಡ್ 1, ರೌಂಡ್ 2, ರೌಂಡ್ 3. ಅದರಲ್ಲಿ ರೌಂಡ್ 2 ಅಲ್ಲಿ ಫೇಸ್ 1, ಫೇಸ್ 2 ಇರುತ್ತೆ. ಅಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ ಹೇಗಾಗುತ್ತೆ ಅದೆಲ್ಲದರ ಬಗ್ಗೆನೂ ಮಾತಾಡಿದ್ದೇನೆ, ಆಯಿತಾ. ಅದೇ ರೀತಿ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಆ ರೌಂಡ್ಸ್ಗಳ ಚಾಯ್ಸ್ ಫಿಲ್ಲಿಂಗ್ ಹೇಗೆ ನಡೀತದೆ ಅನ್ನೋದ್ರ ಬಗ್ಗೆ ಮಾತಾಡ್ತೇನೆ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಯಾರಿಗಾದ್ರೂ KCET 2024 ಕಾಮಿಡಿಕೆ 2024 ಬಗ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಬೇಕಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕಿ. ₹500 ಆಗಿರುತ್ತೆ. ಏಕಲವ್ಯ 2024 ಅಂತ ಅದಕ್ಕೆ ಹೆಸರಿಟ್ಟಿದ್ದೇವೆ. ಇದರಲ್ಲಿ ನಿಮಗೆ ಕಾಲೇಜ್ ಲಿಸ್ಟನ್ನು ಕೊಡ್ತೇವೆ, ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ ಸ್ಟೂಡೆಂಟ್ಸ್. 1-to-1 ಪರ್ಸನಲ್ ಗೈಡೆನ್ಸ್. ಯಾಕೆ ನಾವು ಇದನ್ನು ಕೊಡ್ತಾ ಇದ್ದೇವೆ ಕೇಳಿದ್ರೆ, ನೀವು ರ್ಯಾಂಡಮ್ ಆಗಿ ಯಾವುದೋ ಒಂದು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿಕೊಂಡು ಟಾಪ್ 10 ಕಾಲೇಜ್, ದ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಫಾರ್ ರ್ಯಾಂಕ್ ಅಂಡರ್ 10,000 ಹೀಗಂತ ಕೊಟ್ಟರೆ ಯಾರ್ಯಾರು ರ್ಯಾಂಡಮ್ ಆಗಿ ಕೊಡ್ತಾರೆ ಆ ಥರ ರ್ಯಾಂಡಮ್ ಆಗಿ ತಗೊಳ್ಬೇಡಿ. ನಾನು ಹೇಳ್ತಾ ಇರೋದು ನೀವು ನಮ್ಮ ಕೋರ್ಸಿಗೆ ಸೇರಿ ಅಂತ ಹೇಳ್ತಾ ಇಲ್ಲ, ಬಟ್ ಯಾವುದೇ ಕಾಲೇಜನ್ನು ತಗೊಳ್ಳಿಕ್ಕೆ ಮುಂಚೆ ರಿಸರ್ಚ್ ಮಾಡಿ. ಯಾರೋ ನಿಮ್ಮ ಸೆಕೆಂಡ್ ಇಯರ್ಲಿ ಥರ್ಡ್ ಇಯರ್ಲಿ ಇರುವಂಥ ನಿಮ್ಮ ಸೀನಿಯರ್ಸ್ ಹೇಳಿದ್ರೆ ಅಂತ ಹೋಗೋದಲ್ಲ. ಯಾಕಂತ ಕೇಳಿದ್ರೆ ಅವರು ಕೂಡ ಇನ್ನೂ ಓದ್ತಾ ಇದ್ದಾರೆ ಅಷ್ಟೇ, ಕರೆಕ್ಟಾ? ಸೊ ಇದು ಯಾರ ಹತ್ರ ಕೇಳಬೇಕಂತ ನೀವು ನೋಡಿದ್ರೆ, ನೀವು ಆ ಕಾಲೇಜಲ್ಲಿ ಓದಿ ಅಥವಾ ಆ ಕಾಲೇಜಿಂದ ಹೊರಗೋದವ್ರ ಹತ್ರ ಕೇಳಬೇಕು, ಅಥವಾ ಬೇರೆಯವ್ರ ಹತ್ರ ಕೇಳಿದ್ರೆ ಮಾತ್ರ, ಗೊತ್ತಿದ್ದವ್ರ ಹತ್ರ ಕೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಸುಮ್ಮನೆ ನೀವು ತಗೊಂಡೋಗಿ ಎಲ್ಲೋ ಒಂದು ರ್ಯಾಂಡಮ್ ಆಗಿ ಸರ್ಚ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಟಾಪ್ 50 ಕಾಲೇಜನ್ನು ಹಾಕೋದಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಬೇಸ್ಡ್ ಆನ್. ಯಾಕಂತ ಕೇಳಿದ್ರೆ ನಾವು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು 2023ವರೆಗೂ ಕೂಡ ನಾವು ಟಾಪ್ 20 ಇಡ್ತಾ ಇರಲಿಲ್ಲ. ಟಾಪ್ 25 ಕೂಡ ಇಡ್ತಾ ಇರಲಿಲ್ಲ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್, ಟಾಪ್ 25 ಕೂಡ ಇಡ್ತಾ ಇರಲಿಲ್ಲ. ಇವಾಗ RV ಇನ್ಸ್ಟಿಟ್ಯೂಟನ್ನು ಟಾಪ್ 20 ಒಳಗಡೆ ಕಣ್ಣು ಮುಚ್ಕೊಂಡಿರ್ಬೋದು. ಯಾಕೆ ಹೇಳಿ? ಪ್ಲೇಸ್ಮೆಂಟ್. ಕೆಲವರಿಗೆ ಗೊತ್ತಿರೋದಿಲ್ಲ. ಈಗ ನೀವು ರ್ಯಾಂಡಮ್ ಆಗಿ ಯಾವುದೋ ಒಂದನ್ನು ಸರ್ಚ್ ಮಾಡ್ತೀರೋ, ಅಲ್ಲಿ ನಿಮಗೆ RV ಐಟಿನ ಬೇರೆ ಕಡೆ ಇಟ್ಟಿರ್ತಾರೆ. ಬಟ್ ಯಾಕೆ ಹೇಳಿ 2023 ಕಂಬೈನ್ಡ್ ಪ್ಲೇಸ್ಮೆಂಟ್ ಆಗ್ತಾ ಇದೆ? ಅದು ಯಾರಿಗೆ ಗೊತ್ತಿರುತ್ತೆ? ಅಲ್ಲಿ ಓದ್ದವರಿಗೆ ಗೊತ್ತಿರುತ್ತೆ. ಸೊ ಅದನ್ನು ನಾನು ನನ್ನ ಸ್ಟೂಡೆಂಟ್ ಹತ್ರ, ಹಳೆ ಸ್ಟೂಡೆಂಟಲ್ಲಿ ಇದ್ದಾರಲ್ಲ, ಅವ್ರ ಹತ್ರ ಇನ್ಫಾರ್ಮೇಷನ್ ತಗೊಂಡು ಪ್ಲಸ್ ರಿಸರ್ಚ್ ಮಾಡಿ ನಾನು ನಿಮ್ಗೆ ಹೇಳೋದು. ಅರ್ಥ ಆಯ್ತಾ? ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಕಾಲೇಜಿನ ಲಿಸ್ಟನ್ನು ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೇ ಇಂಟರ್ನೆಟ್ಟಲ್ಲಿ ತೊಗೊಂಡು ನಿಮ್ಮದೇ ನೀವು ಹಾಕೋದಲ್ಲ, ರಿಸರ್ಚ್ ಮಾಡಿ ಹಾಕಿ. ಓಕೆ, ನಾವೆಲ್ಲ ರಿಸರ್ಚನ್ನು ಮಾಡಿ ನಿಮಗೆ ಕಾಲೇಜ್ ಲಿಸ್ಟನ್ನು ಕೊಡ್ತೇನೆ. ಇದೆಲ್ಲದೂ ಕೂಡ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇನೆ. ನಿಮ್ಮ ರ್ಯಾಂಕಿಗೆ, ನಿಮ್ಮ ಕ್ಯಾಟಗರಿಗೆ ಯಾವ ಕಾಲೇಜ್ ಸಿಗುತ್ತೆ ಅದೆಲ್ಲದನ್ನು ಕೊಡ್ತೇನೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಈ ನಂಬರ್ಗೆ ಮೆಸೇಜ್ ಹಾಕಿ. ಪರ್ಸನಲ್ 1-to-1 ಕೌನ್ಸಿಲಿಂಗ್. ಓಕೆ, ಈಗ ಚಾಯ್ಸ್ ಫಿಲ್ಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಕರೆಕ್ಟ್ ಕೇಳ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಡ್ಯೂರಿಂಗ್ ಚಾಯ್ಸ್ ಫಿಲ್ಲಿಂಗ್ ಪೀರಿಯಡ್ ಆಫ್ ಫಸ್ಟ್ ರೌಂಡಿಗೆ ನಿಮಗೆ ಏನಾಗುತ್ತೆ, ಚಾಯ್ಸ್ ಫಿಲ್ ಮಾಡಲಿಕ್ಕೆ ಅವ್ರು ಹೇಳ್ತಾರೆ. ಓಕೆ, ಡ್ಯೂರಿಂಗ್ ಚಾಯ್ಸ್ ಫಿಲ್ಲಿಂಗ್ ಪೀರಿಯಡ್ ಆಫ್ ಫಸ್ಟ್ ರೌಂಡಿನ ಚಾಯ್ಸ್ ಫಿಲ್ಲಿಂಗ್ ಪೀರಿಯಡಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ ನೋಡಿ. ಈಗ ನೀವು ಈ ಫಸ್ಟ್ ರೌಂಡ್ ಚಾಯ್ಸ್ ಫಿಲ್ಲಿಂಗ್ ಟೈಮಲ್ಲಿ, ಚಾಯ್ಸ್ ಫಿಲ್ಲಿಂಗ್ ಅಂದರೆ ಏನು ಹೇಳಿ, ನಿಮ್ಗೆ ಯಾವ ಕಾಲೇಜ್ ಬೇಕು, ಯಾವ ಬ್ರ್ಯಾಂಚ್ ಬೇಕು ಅದನ್ನು ಹಾಕೋದಷ್ಟೇ. ಅದನ್ನೇ ಚಾಯ್ಸ್ ಫಿಲ್ಲಿಂಗ್ ಅಂತ ಕರೀತಾರೆ, ಅಥವಾ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಓಕೆ, ಇಲ್ಲಿ ನೀವು ಎನಿ ನಂಬರ್ ಆಫ್ ಟೈಮ್ಸ್, ಎಷ್ಟು ಕೂಡ ಎನಿ ನಂಬರ್ ಆಫ್ ಟೈಮ್ಸ್ ಅಂದರೆ ಎಷ್ಟು ಟೈಮ್ ಕೂಡ ನೀವು ಮಾಡಿಫೈ ಮಾಡ್ಬೋದು, ಎಷ್ಟು ಕಾಲೇಜನ್ನು ಕೂಡ ಆ್ಯಡ್ ಮಾಡ್ಬೋದು, ಎಷ್ಟು ಕೋರ್ಸನ್ನು ಕೂಡ ಆ್ಯಡ್ ಮಾಡ್ಬೋದು. ಅದು ನಿಮ್ಮ ಇಷ್ಟ. ಎನಿ ನಂಬರ್ ಆಫ್ ಟೈಮ್ಸ್ ಎಷ್ಟು ಕೂಡ ಕಾಲೇಜನ್ನು ಆ್ಯಡ್ ಮಾಡ್ಬೋದು, ಎಷ್ಟು ಕೂಡ ನೀವು ಕೋರ್ಸಸನ್ನು ಆ್ಯಡ್ ಮಾಡ್ಬೋದು, ಆಯಿತಾ. ಅದಾದ ನಂತರ ಇದನ್ನು ಸೇವ್ ಮಾಡಬೇಕು ಸ್ಟೂಡೆಂಟ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓನ್ಲಿ ಸೇವ್ಡ್ ಪ್ರಿಫರೆನ್ಸ್ ವಿಲ್ ಬಿ ಕನ್ಸಿಡರ್ಡ್. ವೆರಿ ವೆರಿ ಇಂಪಾರ್ಟೆಂಟ್. ಸೇವ್ ಮಾಡಿದರೆ ಮಾತ್ರ. ನೀವು ಕಾಲೇಜನ್ನೆಲ್ಲ ಎಂಟರ್ ಮಾಡಿಕೊಂಡು ಆಮೇಲೆ ಸೇವ್ ಮಾಡದೇ ಇದ್ದರೆ ಅದು ಕನ್ಸಿಡರೇಷನ್ ತಗೊಳ್ಳೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತು ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡುವಾಗ ದೇರ್ ಇಸ್ ನೋ ಲಿಮಿಟ್. ಅಂದರೆ ನೀವು 10 ಕಾಲೇಜ್ ಹಾಕಬೇಕು, 20 ಕಾಲೇಜ್ ಹಾಕಬೇಕು, 100 ಚಾಯ್ಸ್ ಹಾಕಬೇಕು, ಹಾಗೇನಿಲ್ಲ. ನೋ ಲಿಮಿಟ್. ನಂಬರ್ ಆಫ್ ಚಾಯ್ಸನ್ನು ಹಾಕ್ಬೋದು, ಆಯಿತಾ. ಅದಾದ ನಂತರ ಇದನ್ನು ಪ್ರಿವ್ಯೂ ಮಾಡಿ. ನೀವು ಚಾಯ್ಸನ್ನು ಹಾಕಿ ಆದಮೇಲೆ ಅದನ್ನು ಪ್ರಿವ್ಯೂ ಮಾಡ್ಕೊಳ್ಳಿ. ಪ್ರಿವ್ಯೂ ಮಾಡಿ ನೋಡಿ, ನಾನು ಹಾಕಿದ ಕಾಲೇಜ್ ಸರಿ ಇದೆಯಾ, ಆರ್ಡರ್ ಸರಿ ಇದೆಯಾ, ಕಾಲೇಜಿನ ಕೋಡ್ ಸರಿ ಇದೆಯಾ, RVಗೆ ನಾನು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕಿದ್ದೇನೆ, ಫಸ್ಟು RV ITದು ಹಾಕಿದ್ದೇನೆ, ಅದೆಲ್ಲ ವೆರಿಫೈ ಮಾಡ್ಕೊಳ್ಳಿ. ಪ್ರಿವ್ಯೂ ಮಾಡಿಕೊಂಡು ಆಮೇಲೆ ಪ್ರಿಂಟ್ ತೆಗೆದಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್. ಪ್ರಿಂಟ್ ತೆಗೆದಿಟ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ನೀವು ಚಾಯ್ಸ್ ಫಿಲ್ಲಿಂಗಲ್ಲಿ ಬ್ಲ್ಯಾಂಕ್ ಇಟ್ಟಿದ್ರೆ ಇದನ್ನು ಕನ್ಸಿಡರೇ ಮಾಡೋದಿಲ್ಲ. ನೀವು ಚಾಯ್ಸ್ ಫಿಲ್ ಎಲ್ಲ ಮಾಡ್ತೀರಾ, ಸೇವ್ ಮಾಡೋದಿಲ್ಲ, ನಿಮ್ಗೆ ಗೊತ್ತೇ ಇರೋದಿಲ್ಲ. ಬ್ಲ್ಯಾಂಕ್ ಇಟ್ಟಿರ್ತೀರ, ಪ್ರಿಂಟು ತೆಗೆದಿರೋದಿಲ್ಲ. ನೀವು ಸುಮ್ಮನೆ ನಾನು ಸೇವ್ ಮಾಡಿದ್ದೀನಿ ಅಂತ ಬಂದಿರ್ತೀರ, ಬ್ಲ್ಯಾಂಕ್ ಇರುತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಇದು ನಿಮ್ಮದೇ ಮಿಸ್ಟೇಕ್. ಓಕೆ, ಇದನ್ನು ಮಾಡಬೇಡಿ ಫಸ್ಟ್ ರೌಂಡಲ್ಲಿ. ಇದೆಲ್ಲ ಆದಮೇಲೆ ಫಸ್ಟ್ ರೌಂಡಿಗೆ ಪ್ರಿಫರೆನ್ಸ್ ಆಯಿತಾ, ನೀವೆಲ್ಲ ಇದು ಮಾಡಿದ್ರಲ್ಲ. ಅಂದರೆ ಈ ಫಸ್ಟ್ ರೌಂಡ್ ಆಗಲಿಕ್ಕೆ ಮುಂಚೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗಿರುತ್ತೆ ಸ್ಟೂಡೆಂಟ್. ಮಾಕ್ ಅಲಾಟ್ಮೆಂಟ್ ಅಂದರೆ ನೀವು ಫಸ್ಟಿಗೆ ಆಪ್ಷನ್, ಈಗ ಫಾರ್ ಎಕ್ಸಾಂಪಲ್ ನಾಡ್ದು 7th ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಒಂದು 1 or 2 days ಬಿಟ್ಟು ನಿಮ್ಗೆ ಏನು ಮಾಡ್ತಾರೆ, ಚಾಯ್ಸ್ ಫಿಲ್ಲಿಂಗ್ಗೆ ಬಿಡ್ತಾರೆ. ಚಾಯ್ಸ್ ಫಿಲ್ಲಿಂಗ್ ಬಿಟ್ಟಾಗ ಚಾಯ್ಸನ್ನು ಫಿಲ್ ಮಾಡ್ತಾರೆ. n ನಂಬರ್ ಆಫ್ ಚಾಯ್ಸನ್ನು ಮಾಡ್ಬೋದು, n ನಂಬರ್ ಆಫ್ ಟೈಮ್ಸ್ ಮಾಡ್ತೀರಾ. ಅದಾದ ನಂತರ ಒಂದು 2-3 days ಬಿಟ್ಟು ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಅಗೇನ್ ಮಾಕ್ ಅಲಾಟ್ಮೆಂಟ್ ಆದಮೇಲೂ ಕೂಡ ನೀವು ಯು ಕ್ಯಾನ್ ಎಡಿಟ್. ಅದೆಲ್ಲ ಇಲ್ಲಿದೆ ನೋಡಿ. ಇದೆಲ್ಲ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಎಡಿಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ. ಅದಾದ ನಂತರ ನೀವು ಇದೆಲ್ಲ ಮಾಡಿದ್ರಿ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಫಸ್ಟ್ ರೌಂಡಿಗೆ ಮಾಡಬೇಕಾಗಿದ್ದು ಎಲ್ಲ ಮಾಡಿದ್ರಿ, ಆಯಿತಾ. ಈಗ ಇಲ್ಲೊಂದು ಲಾಕ್ ಇನ್ ಪೀರಿಯಡ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಲಾಕ್ ಇನ್ ಪೀರಿಯಡಿಗೆ ಅವರು ಅದನ್ನು ಹೇಳ್ತಾರೆ, ಇಂತಿಂಥ ದಿನ
ಇಂತಿಂಥ ಡೇ ಲಾಕಿನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿಗ 10 to 12ವರೆಗೆ ನಿಮಗೆ ಚಾಯ್ಸ್ ಫಿಲ್ಲಿಂಗ್ ಕೊಟ್ಟಿದ್ದಾರೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ 10 to 12 ಡೇಟ್ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. 13th ಏನಾಗುತ್ತೆ ಲಾಕಿನ್ ಪೀರಿಯಡ್ ಅಂತ ಅಂದ್ಕೊಳ್ಳಿ. 13th 14th ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್, ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಎಣಿಸ್ಕೊಳ್ಳಿ. ಫಸ್ಟ್ ರೌಂಡ್ ರಿಸಲ್ಟ್ ಯಾವಾಗ ಆನ್ 14th. ಓಕೆ, ಈ ಲಾಕಿನ್ ಪೀರಿಯಡಲ್ಲಿ ನೀವು ಯಾವ ಎಡಿಟ್ ಮಾಡಲಿಕ್ಕಿಲ್ಲ, ಯಾವ ರೀಆರ್ಡರ್ ಮಾಡಲಿಕ್ಕಿಲ್ಲ, ಏನೂ ಮಾಡಲಿಕ್ಕಿಲ್ಲ, ನೋ ಚೇಂಜಸ್. ಅರ್ಥ ಆಯ್ತಾ? ಅದಾದ ನಂತರ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಓಕೆ, ರೌಂಡ್ 1 ರಿಸಲ್ಟ್ ಬರುತ್ತೆ. ರೌಂಡ್ 1 ರಿಸಲ್ಟ್ ಬರುತ್ತೆ. ಲಾಕಿನ್ ಪೀರಿಯಡ್ ಆದಮೇಲೆ ರೌಂಡ್ 1 ರಿಸಲ್ಟ್ ಬರುತ್ತೆ. ರೌಂಡ್ 1 ರಿಸಲ್ಟ್ ಆದಮೇಲೆ ಈಗ ಮತ್ತೆ ಚಾಯ್ಸ್ ಫಿಲ್ಲಿಂಗ್ ಯಾವುದಕ್ಕಿದೀಗ ರೌಂಡ್ 2 ಫೇಸ್ 1. ರೌಂಡ್ 2 ಫೇಸ್ 1 ಪುನಃ ಚಾಯ್ಸ್ ಫಿಲ್ಲಿಂಗ್. ಈಗ ರೌಂಡ್ 1 ಆಯಿತು, ರೌಂಡ್ 2 ಆಯಿತು. ರೌಂಡ್ 2 ಯಾರಿಗೆ? ಇಲ್ಲೂ ಕನ್ಸಿಡರ್ ಮಾಡೋದು ಯಾವುದಂತ ಕೇಳಿದರೆ ಸೇವ್ಡ್ ಪ್ರಿಫರೆನ್ಸಸ್. ಯಾವುದು ಸೇವ್ಡ್ ಪ್ರಿಫರೆನ್ಸಸ್ ಅಂದರೆ ಫಸ್ಟ್ ರೌಂಡಲ್ಲಿ ನೀವೇನು ಸೇವ್ ಮಾಡಿದಾರಲ್ಲ, ಚಾಯ್ಸ್ ಎಂಟ್ರಿ ಮಾಡಿ, ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಆಯಿತಾ? ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್, KKR ಕ್ಯಾಂಡಿಡೇಟ್ಸ್. ಇಲ್ಲಿ ಬರೋದು ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸು, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಬರ್ತಾರೆ. ಹೂ ಹ್ಯಾವ್ ಕಂಪ್ಲೀಟೆಡ್ ಚಾಯ್ಸ್ ಫಿಲ್ಲಿಂಗ್ ಡ್ಯೂರಿಂಗ್ ರೌಂಡ್ 1 ರೌಂಡ್ ಆಫ್ ಕೌನ್ಸಿಲಿಂಗ್ ವಿಲ್ ಬಿ ಕನ್ಸಿಡರ್. ಇಲ್ಲಿ ಕನ್ಸಿಡರ್ ಮಾಡೋದು ಯಾರನ್ನ? KKR ಸ್ಟೂಡೆಂಟ್ಸ್, ದೋಸ್ ಹು ಫಿಲ್ಡ್ ಚಾಯ್ಸ್ ಫಿಲ್ಲಿಂಗ್ ಡ್ಯೂರಿಂಗ್ ಫಸ್ಟ್ ರೌಂಡ್. ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಚಾಯ್ಸ್ ಫಿಲ್ಲಿಂಗ್ ಮಾಡಿದ್ದಾರೆ ನೋಡಿ, ಅವ್ರನ್ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಆಯಿತಾ? ಇದು ಇಂಪಾರ್ಟೆಂಟ್. ಓಕೆ, ಇಲ್ಲಿ ಏನಂತ ಕೇಳಿದರೆ ರೌಂಡ್ 1ನಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿರುತ್ತಲ್ಲ, ರೌಂಡ್ 1ನಲ್ಲಿ ಕಾಲೇಜ್ ಅಲಾಟ್ ಆಗಿದ್ದು ಗ್ರೀನ್ ಕಲರಲ್ಲಿ ಬಂದಿರುತ್ತೆ. ಓಕೆ, ಅದಾದಮೇಲೆ ಕ್ಯಾಂಡಿಡೇಟ್ ಇಲ್ಲಿ ಯಾರನ್ನ ಕನ್ಸಿಡರ್ ಮಾಡ್ತಾರೆ ಕೇಳಿದರೆ, ಯಾವ್ಯಾವ ಕ್ಯಾಂಡಿಡೇಟ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆರ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಇದು ವೆರಿ ವೆರಿ ಇಂಪಾರ್ಟೆಂಟು. ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮತ್ತು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಯಾರ್ಯಾರು ಇದನ್ನು ಚೂಸ್ ಮಾಡಿದ್ದೀರಾ ಇವರು ಕಾಲೇಜನ್ನು ಆ್ಯಡ್ ಮಾಡ್ಬೋದು, ಕಾಲೇಜ್ ಆಲ್ರೆಡಿ ಹಾಕಿದ್ದನ್ನು ರಿಮೂವ್ ಮಾಡ್ಬೋದು, ಅಥವಾ ರೀಆರ್ಡರ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಇಲ್ಲಿಗ ಆ್ಯಡ್ ಮಾಡ್ಬೋದು, ಹೊಸ ಕಾಲೇಜನ್ನು ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಏನು ಆ್ಯಡ್ ಮಾಡೋದಂದ್ರೆ ಏನು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕಾಲೇಜ್ 1 ಇದೆ. ಆಯಿತಾ? ಕಾಲೇಜ್ 1ನಲ್ಲಿ ನೀವು ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಹಾಕಿದ್ದೀರಾ. ಆಯಿತಾ? ಆಮೇಲೆ ಕಾಲೇಜ್ 2 ಇದೆ. ಇಲ್ಲಿ ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3, ಕೋರ್ಸ್ 4 ಹಾಕಿದ್ದೀರಾ ಅಂತ ಅಂದ್ಕೊಳ್ಳೋಣ. ಇನ್ನು ಕಾಲೇಜ್ 3 ಇದೆ. ಕಾಲೇಜ್ 3ಯಲ್ಲಿ ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3, ಕೋರ್ಸ್ 4, ಕೋರ್ಸ್ 5, ಕೋರ್ಸ್ 6, ಕೋರ್ಸ್ 7 ಎಲ್ಲ ಹಾಕಿದ್ದೀರಾ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಈಗ ನೋಡಿ, ನಿಮಗೆ ಫಾರ್ ಎಕ್ಸಾಂಪಲ್ ಕಾಲೇಜ್ 3ಯಲ್ಲಿ ಕೋರ್ಸ್ 4 ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ಅಲಾಟ್ ಆಯಿತು. ನೀವೇನು ಮಾಡಿದ್ರಿ? ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್. ಅಂದರೆ ನನಗೆ ಈ ಕಾಲೇಜ್ 3ಯಲ್ಲಿರುವಂತಹ ಕೋರ್ಸ್ 4 ನನಗೆ ಇಷ್ಟ ಆಗಿದೆ, ಬಟ್ ಇದಕ್ಕಿಂತ ಒಳ್ಳೆ ಕಾಲೇಜ್ 2ಅಲ್ಲಿ ಬೇರೆ ಕೋರ್ಸ್ ಸಿಗ್ಬೋದು, ಅಥವಾ ಕಾಲೇಜ್ 3ಯಲ್ಲಿ ಈ ಕೋರ್ಸ್ 4ಗಿಂತ ಬೆಟರ್ ಕೋರ್ಸ್ ಸಿಗ್ಬೋದೇನೋ. ಇದಕ್ಕೋಸ್ಕರ ನೀವೇನು ಮಾಡ್ತೀರಾ? ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ. ಏನಂತ? ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್. ಅಥವಾ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ತೊಗೊಂಡಿದ್ದಾರೆ. ನನಗೆ ಇದು ಸರಿ ಇಲ್ಲ, ಕೋರ್ಸ್ 4 ನನ್ನ ರ್ಯಾಂಕಿಗೆ ಅಲ್ಲ, ನನಗೆ ಇನ್ನೂ ಬೆಟರ್ ಕಾಲೇಜಲ್ಲಿ ಬೆಟರ್ ಕೋರ್ಸ್ ಸಿಗ್ಬೋದೇನೋ, ಅದಕ್ಕೆ ನಾನು ಮಾಡ್ತಾ ಇದ್ದೇನೆ, ಅದಕ್ಕೆ ನಾನು ಸೆಕೆಂಡ್ ರೌಂಡಿಗೆ ಬರ್ತಾ ಇದ್ದೇನೆ ಅಂತ ನೀವು ಇದನ್ನು ಚಾಯ್ಸ್ ಮಾಡಿ ಬಂದರೆ ಈ ಕೆಳಗಡೆ ಇರೋದೆಲ್ಲ ಹೋಗಿರುತ್ತೆ ಸ್ಟೂಡೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನೀವು ಆ್ಯಡ್ ಮಾಡ್ಬೋದು. ಯಾವುದು? ಫಾರ್ ಎಕ್ಸಾಂಪಲ್ ಕಾಲೇಜ್ 6 ನೀವು ಆ್ಯಡ್ ಮಾಡಲಿಲ್ಲ ಅಂತ ಎಣಿಸ್ಕೊಳ್ಳಿ. ಯಾವುದೊಂದು ಕಾಲೇಜ್ 6 ಅದನ್ನು ಆ್ಯಡ್ ಮಾಡ್ಬೋದು. ಬಟ್ ಎಲ್ಲಿ ಆ್ಯಡ್ ಮಾಡ್ಬೋದು ಅಂತ ಕೇಳಿದರೆ, ನಿಮ್ಗೆ ಯಾವುದಿಲ್ಲಿ ಕೋರ್ಸ್ 4 ಸಿಕ್ಕಿದೆಯಲ್ಲ, ಇದರ ಮೇಲ್ಗಡೆ ಮಾತ್ರ ಆ್ಯಡ್ ಮಾಡ್ಲಿಕ್ಕೆ ಆಗೋದು. ಕೋರ್ಸ್ 4ಇಂದ ಕೆಳಗಡೆ ನಾನು ಕಾಲೇಜ್ 6ನ್ನು ಇಲ್ಲಿ ಆ್ಯಡ್ ಮಾಡ್ತೇನೆ ಅಂದರೆ ಬರೋದಿಲ್ಲ. ಕಾಲೇಜ್ 6, ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಆಗೋದಿಲ್ಲ. ನೀವು ಆ್ಯಡ್ ಮಾಡಿದರೆ ಇಲ್ಲೇ ಆ್ಯಡ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಡ್ ಮಾಡೋದು ಎಲ್ಲಿ ಹೇಳಿ? ನಿಮ್ಮ ಫಸ್ಟ್ ರೌಂಡಲ್ಲಿ ಯಾವುದು ಅಲಾಟ್ ಆಗಿದೆಯಲ್ಲ ಅದರಿಂದ ಮೇಲ್ಗಡೆ ಮಾಡಬೇಕು. ವೆರಿ 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 ಇಂಪಾರ್ಟೆಂಟ್. ಓಕೆ, ಅದು ರಿಮೂವ್ ಮಾಡೋದಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಾನು ಕಾಲೇಜ್ 2ಅಲ್ಲಿ ಕೋರ್ಸ್ 2 ಬೇಡ, ನಾನು ರಿಮೂವ್ ಮಾಡ್ತೇನೆ, ಮಾಡ್ಬೋದು, ನಿಮ್ಮ ಇಷ್ಟ. ರೀಆರ್ಡರ್ ಮಾಡೋದಂದ್ರೆ ಏನು? ಇಲ್ಲಿ ಕಾಲೇಜ್ 2ಅನ್ನು ಇಲ್ಲಿ ಹಾಕಿದ್ದೀರಾ, ಬೇಕಾದರೆ ಇಲ್ಲಿ ಹಾಕಿ, ನಿಮ್ಮ ಇಷ್ಟ. ಕಾಲೇಜ್ 3ಅನ್ನು ಇಲ್ಲಿ ಹಾಕಿದ್ದೀರಾ, ಬೇಕಾದರೆ ಫಸ್ಟ್ ಹಾಕಿ. ಇದನ್ನು ರೀಆರ್ಡರ್ ಅಂತ ಕರೀತಾರೆ. ಓಕೆ, ಇಲ್ಲಿ ಯಾರಿಗೆ? KKR ರೀಜನ್ ಅವ್ರಿಗೆ ಹೇಳ್ತಾ ಇರೋದು. ಒಂದು ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ ಅಥವಾ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ ಅವರು ಇಲ್ಲಿ ಆ್ಯಡ್, ರಿಮೂವ್, ರೀಆರ್ಡರ್ ಮಾಡ್ಬೋದು. ಆ್ಯಡ್ ಮಾಡೋದು ಹೇಗಂತ ಗೊತ್ತಾಯ್ತಲ್ಲ, ರಿಮೂವ್ ಮಾಡೋದಂತ ಗೊತ್ತಾಯ್ತಲ್ಲ, ರೀಆರ್ಡರ್ ಬಗ್ಗೆನೂ ಗೊತ್ತಾಯಿತು. ಆಮೇಲೆ ಇಲ್ಲಿ ಮತ್ತೆ ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಕೇಳಿದರೆ, KKR ರೀಜನ್ ಸ್ಟೂಡೆಂಟಿಗೆ ಫಸ್ಟ್ ರೌಂಡ್ ನೀವು ಕೌನ್ಸಿಲಿಂಗಿಗೆ ಹೋಗಿದ್ರಿ, ಬಟ್ ನೀವು ಚಾಯ್ಸ್ ಫಿಲ್ಲಿಂಗ್ ತುಂಬ ಕಡಿಮೆ ಮಾಡಿದರೆ, ಚಾಯ್ಸ್ ಫಿಲ್ಲಿಂಗ್ ಲೆಸ್ ನಂಬರ್ ಆಫ್ ಚಾಯ್ಸ್ ಫಿಲ್ಲಿಂಗ್ ಮಾಡಿದರೆ, ಮಾಡಿ ನೀವು ಇದು ಏನು ಗೊತ್ತುಂಟು? ಅಧಿಕ ಪ್ರಸಂಗ ಏನಂತ ಹೇಳ್ತಾರೆ? ನನಗೆ 2000 ರ್ಯಾಂಕ್ ಇದೆ, ನನಗೆ ಟಾಪ್ 3 ಒಳಗಡೆ ಆಗುತ್ತಂತ ಓನ್ಲಿ 3 ಕಾಲೇಜ್ ಹಾಕಿರ್ತಾರೆ. ಕಾಲೇಜ್ 1, ಕಾಲೇಜ್ 2, ಕಾಲೇಜ್ 3. ಅದರಲ್ಲಿ ಓನ್ಲಿ 1 ಕೋರ್ಸ್, ಇಲ್ಲೂ 1 ಕೋರ್ಸ್. ಇದು ಗಾಂಚಲಿ ನಮಗೆ. ಆಯಿತಾ? ಸೊ ಇಂಥ ಟೈಮಲ್ಲಿ ಏನು ಮಾಡ್ತಾರೆ? ನಿಮ್ಮ ರ್ಯಾಂಕಿಗೆ ನೀವು ಅಂದ್ಕೊಂಡು ಈ ಕಾಲೇಜನ್ನು ಹಾಕಿರ್ತೀರ. ಆವಾಗ ಏನಾಗುತ್ತೆ ಹೇಳಿ? ನಿಮಗೆ ಈ 3 ಕಾಲೇಜಲ್ಲಿ ನಿಮ್ಗೆ ಸಿಗದೇ ಇದ್ದರೆ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಚಾಯ್ಸ್ ಫಿಲ್ಲಿಂಗನ್ನು ತುಂಬ ಕಡಿಮೆ ಮಾಡಿದ್ದೀರಾ.
ಅಟ್ಲೀಸ್ಟ್ ಒಂದು 10 ಚಾಯ್ಸ್ ಆದರೂ ಮಾಡಬೇಕು. ನಿಮ್ಮ ರ್ಯಾಂಕ್ ಪ್ರಕಾರ ಅದು ಹೇಳೋದು, ಅದು ಎಷ್ಟೆಷ್ಟು ಮಾಡಬೇಕಂತ ನಾನು ನಮ್ಮ ಏಕಲವ್ಯ ಕೌನ್ಸಿಲಿಂಗ್ ಗ್ರೂಪಲ್ಲಿ ನಾನು ಹೇಳ್ತೇನೆ. ಇಲ್ಲಿ ನೀವು ಇದಾದರೂ ಮಾಡಬೇಕು ಅಲ್ವಾ. ಸೊ ಇವಾಗ ಒಂದು ವೇಳೆ ನಿಮಗೆ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ತುಂಬ ಲೆಸ್ ಆಗಿ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗದೇ ಇದ್ದರೆ ಸೆಕೆಂಡ್ ರೌಂಡಲ್ಲಿ ನೀವು ಆ್ಯಡ್ ಮಾಡ್ಬೋದು, ಕಾಲೇಜಸ್ಸನ್ನು ಆ್ಯಡ್ ಮಾಡ್ಬೋದು. ಯಾಕೆ ಈ ಆಪ್ಷನ್ ಕೊಟ್ಟಿದ್ದಾರೆ ಹೇಳಿ? ಬಿಕಾಸ್ ನೀವು ಚಾಯ್ಸ್ ಫಿಲ್ಲಿಂಗ್ ಕಡಿಮೆ ಮಾಡಿನೇ ನಿಮಗೆ ಇಲ್ಲಿ ಕಾಲೇಜ್ ಸೀಟ್ ಅಲಾಟ್ ಆಗದೇ ಇದ್ದಿದ್ದು ರೌಂಡ್ 1ನಲ್ಲಿ. ಅದಕ್ಕೆ ಇಲ್ಲಿ ನಿಮಗೆ ಆ್ಯಡ್ ಮಾಡ್ಲಿಕ್ಕೆ ಬಿಡ್ತಾರೆ. ಅಥವಾ ಯಾವುದಾದ್ರೂ ಕಾಲೇಜ್ ರಿಮೂವ್ ಮಾಡ್ಬೋದಾದರೆ ರಿಮೂವ್ ಮಾಡ್ಬೋದು, ರೀಆರ್ಡರಿಂಗು ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್, ರೀಆರ್ಡರಿಂಗು ಮಾಡ್ಬೋದು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಆ್ಯಡ್, ರಿಮೂವ್, ರೀಆರ್ಡರ್ ಇದು ಯಾರಿಗೆ ಹೇಳಿ? ರೌಂಡ್ 2ನ ಫೇಸ್ 1ನಲ್ಲಿ. ಓಕೆ, KKR ಸ್ಟೂಡೆಂಟ್ಸ್, ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ ಈಗ ಡ್ಯೂರಿಂಗ್ ಚಾಯ್ಸ್ ಫಿಲ್ಲಿಂಗ್ ಆಫ್ ರೌಂಡ್ 2 ಆ್ಯಂಡ್ ಫೇಸ್ 2. ರೌಂಡ್ 2 ಆ್ಯಂಡ್ ಫೇಸ್ 2 ಇದು ಯಾರಿಗೆ ಬರುತ್ತೆ? ರೌಂಡ್ 2 ಮತ್ತು ಫೇಸ್ 2 ಯಾರಿಗೆ ಬರುತ್ತೆ? ಇಲ್ಲೂ ಹಾಗೆ, ಇಲ್ಲೂ ನೀವು ಸೇವ್ಡ್ ಪ್ರಿಫರೆನ್ಸನ್ನು ಮಾತ್ರ ತಗೊಳ್ತಾರೆ. ಫಸ್ಟ್ ರೌಂಡಲ್ಲಿ ನೀವು ಏನೆಲ್ಲ ಸೇವ್ ಮಾಡಿದ್ದೀರಾ ಅದನ್ನು ಮಾತ್ರ ಅವ್ರು ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಸೇವ್ಡ್ ಪ್ರಿಫರೆನ್ಸ್ ಸೇವ್ ಮಾಡಿ, ಪ್ರಿವ್ಯೂ ಮಾಡಿ, ಪ್ರಿಂಟ್ ತೆಗೊಳ್ಳಿ. ಫೈನಲ್ ಆದಮೇಲೆ ಪ್ರಿಂಟ್ ತೆಗೀನಿ, ಆಯಿತಾ? ಅದಾದಮೇಲೆ ಇಲ್ಲಿ ಬರೋದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಅಲ್ವಾ. ಯಾವ್ಯಾವ ರೌಂಡ್ 1ನಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳು ಮಾತ್ರ ರೌಂಡ್ 2ನ ಫೇಸ್ 2 ಬರ್ತಾರೆ. ರೌಂಡ್ 2ನ ಫೇಸ್ 1ಗೆ ಬರೋದು ಯಾರು? ಓನ್ಲಿ KKR ಸ್ಟೂಡೆಂಟ್ಸ್. ಯಾವ KKR ಸ್ಟೂಡೆಂಟ್ಸ್? ರೌಂಡ್ 1ನಲ್ಲಿ ಯಾರ್ಯಾರು ಎಂಟ್ರಿ ಮಾಡಿದಾರಲ್ಲ ಅವ್ರು ಬರ್ತಾರೆ. ಜನರಲ್ ಮೆರಿಟ್ ರೌಂಡ್ 1ನಲ್ಲಿ ಎಂಟ್ರಿ ಮಾಡಿದಂಥ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಬರ್ತಾರೆ. ಅದರಲ್ಲಿ ಯಾರು ಬರ್ತಾರೆ ಅಂತ ಕೇಳಿದರೆ, ಹೂ ಚೂಸ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ರಿಜೆಕ್ಟ್ ಆ್ಯಂಡ್ upgrade, very very important. General merit candidates who have completed choice filling during round 1 of counseling will be considered. Candidates of round 2 phase 1 who choose reject and upgrade will be considered. ಇಲ್ಲಿ very very important ನೋಡಿ, ಫೇಸ್ 2 ಅಲ್ಲಿ ನೋಡಿ, ಇಲ್ಲಿ ಯಾರಿಗೆ KKR ಅವರಿಗೆ ಏನು ಇದು ನೋಡಿ, ಜನರಲ್ ಮೆರಿಟ್ ಅವರನ್ನು ರೌಂಡ್ 1ನಲ್ಲಿ ರೌಂಡ್ 2ನ ಫೇಸ್ 1ನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಅಲ್ಲಿ ಕನ್ಸಿಡರ್ ಮಾಡೋದು ಯಾರನ್ನ? KKRನ. ಇಲ್ಲಿ ರೌಂಡ್ 2 ಅಲ್ಲಿ ನೋಡಿ, ರೌಂಡ್ 2ನ ಫೇಸ್ 2 ಅಲ್ಲಿ ನೋಡಿ, ಜನರಲ್ ಮೆರಿಟ್ನ ರೌಂಡ್ 1 ಕ್ಯಾಂಡಿಡೇಟನ್ನು ಇದು ಮಾಡ್ತಾರೆ. ಪ್ಲಸ್ KKR ಸ್ಟೂಡೆಂಟ್ಸ್ ಯಾರು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿರ್ತಾರಲ್ಲ, ಎಲ್ಲಿ ಹೇಳಿ? ಇಲ್ಲಿ ಫೇಸ್ 1ನಲ್ಲಿ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿರ್ತಾರಲ್ಲ ಅವ್ರನ್ನ ಇಲ್ಲಿ ಕನ್ಸಿಡರ್ ಮಾಡಿರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದ್ದವ್ರನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ನಾನು ಹೇಳಿದ್ದೆ ನಿಮ್ಗೆ ಆಲ್ರೆಡಿ, ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಇಲ್ಲಿ KKRನ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡನ್ನು ರೌಂಡ್ 2ನ ಫೇಸ್ 2 ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಅರ್ಥ ಆಯ್ತಾ? ರೌಂಡ್ 2ನ ಫೇಸ್ 1ನಲ್ಲಿ ಯಾರನ್ನ ಕನ್ಸಿಡರ್ ಮಾಡ್ತಾರೆ? KKRನೇ ಕನ್ಸಿಡರ್ ಮಾಡೋದು. ಆ್ಯಂಡ್ ಯಾರು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿರ್ತಾರೆ ಪ್ಲಸ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿರ್ತಾರೆ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ನೋಡಿ, KKR ಸ್ಟೂಡೆಂಟ್ಸನ್ನು ಕನ್ಸಿಡರ್ ಮಾಡ್ತಾರೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಯಾವುದು? ರೌಂಡ್ 2ನ ಫೇಸ್ 2. ಹೋಪ್ ಇದು ಕನ್ಸಿಡರ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗೂ ಕನ್ಫ್ಯೂಷನ್ ಆಗಿಲ್ಲ ಅಂತ ಅಂದ್ಕೊಳ್ತೇನೆ. ಅಂದರೆ KKR ಅವರಿಗೆ 2 ಚಾನ್ಸ್ ಇದೆ. ರೌಂಡ್ 2 ಅಲ್ಲಿ ಫೇಸ್ 1ನಲ್ಲಿ ಹೋಗ್ಬೋದು, ರೌಂಡ್ 2 ಅಲ್ಲಿ ಫೇಸ್ 2ಗೂ ಹೋಗ್ಬೋದು. ಕರೆಕ್ಟಾ? ಓಕೆ. ಮತ್ತೊಂದು, ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಅಲೋಟೆಡ್ ಎನಿ ಸೀಟ್ ಡ್ಯೂರಿಂಗ್ ಪ್ರೀವಿಯಸ್ ರೌಂಡ್ಸ್ ವಿಲ್ ಬಿ ಕನ್ಸಿಡರ್ಡ್. ಪ್ರೀವಿಯಸ್ ರೌಂಡಲ್ಲಿ ಯಾರ್ಯಾರಿಗೆ? ಪ್ರೀವಿಯಸ್ ರೌಂಡ್ ಅಂದರೆ ಏನು? ರೌಂಡ್ 1ನಲ್ಲಿ ಯಾವ್ಯಾವ ಕ್ಯಾಂಡಿಡೇಟಿಗೆ ಸೀಟ್ ಅಲಾಟ್ ಆಗಿಲ್ಲ ಅವ್ರನ್ನೆಲ್ಲರನ್ನೂ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಎಲ್ಲರನ್ನೂ ಕನ್ಸಿಡರ್ ಮಾಡ್ತಾರೆ. ಹಾಗಾದರೆ ವಾಟ್ ಈಸ್ ದ ಡಿಫರೆನ್ಸ್ ನೋಡಿ? ಫೇಸ್ 1ನಲ್ಲಿ ಇಲ್ಲಿ ಯಾರನ್ನ ಕನ್ಸಿಡರ್ ಮಾಡ್ತಾ ಇರೋದು? ಸೀಟ್ ಅಲಾಟ್ ಆಗದೇ ಇದ್ದವರು ಓನ್ಲಿ KKR ಸ್ಟೂಡೆಂಟ್ಸನ್ನು ಮಾತ್ರ ಫೇಸ್ 1ನಲ್ಲಿ. ಅದೇ ರೌಂಡ್ 2ನ ಫೇಸ್ 2 ಅಲ್ಲಿ ಯಾರನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ? KKRನೂ ಕನ್ಸಿಡರ್ ಮಾಡ್ತಾ ಇದ್ದಾರೆ. KKR ಅಲ್ಲಿ ಅದು ಪರ್ಟಿಕ್ಯುಲರ್ನ ಯಾರನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ? ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದ್ದವ್ರನ್ನ. ಪ್ಲಸ್ ರೌಂಡ್ 1ನಲ್ಲಿ ಯಾರಿಗೆ ಸೀಟ್ ಆಗಲಿಲ್ಲ ಎಲ್ಲರನ್ನೂ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಯಾರನ್ನ? ಜನರಲ್ ಮೆರಿಟ್ ಸ್ಟೂಡೆಂಟ್ಸನ್ನು ಕನ್ಸಿಡರ್ ಮಾಡ್ತಾರೆ. ಅದೇ ನಿಮ್ಮ ರೌಂಡ್ 2ನ ಫೇಸ್ 1ನಲ್ಲಿ ಯಾರನ್ನ ಕನ್ಸಿಡರ್ ಮಾಡೋದು? ಓನ್ಲಿ KKR ಸ್ಟೂಡೆಂಟ್ಸನ್ನು ಮಾತ್ರ. ಅದೇ ರೌಂಡ್ 2ನ ಫೇಸ್ 2 ಅಲ್ಲಿ KKRನ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದವರು ಕನ್ಸಿಡರ್ ಮಾಡ್ತಾರೆ. ಮತ್ತು ಎಲ್ಲ ಸ್ಟೂಡೆಂಟ್ಸ್ ದೋಸು ನಾಟ್ ಅಲಾಟೆಡ್ ಎನಿ ಸೀಟ್ಸ್. ಓಕೆ, ಇದು ಮೇಯ್ನ್ ನಮಗೆ ಇಲ್ಲಿ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂತ ಕೇಳಿದರೆ ಇಲ್ಲಿ ಹಿಂದ್ಗಡೆ ನೋಡಿ, ಫೇಸ್ 1ನಲ್ಲಿ ಇಲ್ಲಿ ಆಲ್ರೆಡಿ KKRನ ಕನ್ಸಿಡರ್ ಮಾಡಿರ್ತಾರಲ್ಲ, ಇಲ್ಲಿ ಜನರಲ್ ಮೆರಿಟ್ ಅವ್ರನ್ನು ಕೂಡ ಮೇನ್ಲಿ ಓಕೆ ಅವ್ರನ್ನು ಕನ್ಸಿಡರ್ ಮಾಡ್ತಾರೆ. ಯಾರು ಜನರಲ್ ಮೆರಿಟ್ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಅಲಾಟ್ ಆಗದೇ ಇದ್ದರೆ ಅವ್ರನ್ನ ಎಲ್ಲಿ ಕನ್ಸಿಡರ್ ಮಾಡ್ತಾರೆ? ರೌಂಡ್ 2ನ ಫೇಸ್ 2 ಅಲ್ಲಿ ಕನ್ಸಿಡರ್ ಮಾಡೋದು. ರೌಂಡ್ 2ನ ಫೇಸ್ 2 ಅಲ್ಲಿ ಕನ್ಸಿಡರ್ ಮಾಡೋದು ಯಾರನ್ನ? ಜನರಲ್ ಮೆರಿಟ್ ಸ್ಟೂಡೆಂಟ್ಸನ್ನು. ಓಕೆ, ಇಲ್ಲೂ ಅಷ್ಟೇ. ಸೀಟ್ ಅಲಾಟೆಡ್ ಆಗಿದ್ದರೆ ಸೀಟ್ ಅಲಾಟೆಡನ್ನು ಗ್ರೀನ್ ಕಲರಲ್ಲಿ ತೋರಿಸ್ತಾರೆ. ಅಲಾಟ್ ಆದ ಸೀಟನ್ನು ಗ್ರೀನ್ ಕಲರಲ್ಲಿ ತೋರಿಸಿರ್ತಾರೆ. ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಆಲ್ ಕ್ಯಾಂಡಿಡೇಟ್ಸ್ ಹೂ ಚೂಸ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆರ್
ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಯಾವ ಕ್ಯಾಂಡಿಡೇಟ್ಸ್ ನೋಡಿ, ಡಿಫರೆನ್ಸ್ ನಾನು ಹೇಳ್ತಾ ಇದ್ದೇನೆ ನೋಡಿ. ಆಲ್ ಕ್ಯಾಂಡಿಡೇಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್, ಆಲ್ ಕ್ಯಾಂಡಿಡೇಟ್ಸ್. ಹಿಂದಿನ ಇದರಲ್ಲಿ ನಾನು ಏನು ಹೇಳಿದ್ದೆ, ಓನ್ಲಿ ಆಲ್ ಕ್ಯಾಂಡಿಡೇಟ್ಸ್ ಅಲ್ಲ, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳು ಮಾತ್ರ. ಇದರಲ್ಲಿ ಆಲ್ ಕ್ಯಾಂಡಿಡೇಟ್ಸ್. ಆಲ್ ಅಂದರೆ ಮೀನಿಂಗ್ ಏನು ಹೇಳಿ, ಆಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಅವರು ಬರ್ತಾರೆ, ಜನರಲ್ ಮೆರಿಟ್ ಅವರು ಬರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ಕ್ಯಾಂಡಿಡೇಟ್ಸ್ ಹೂ ಸಿಲೆಕ್ಟೆಡ್ ಅಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆರ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್, ಇವರು ರೌಂಡ್ 1 ವಿಲ್ ಹ್ಯಾವ್ ಅನ್ ಆಪ್ಷನ್ ಟು ಆ್ಯಡ್, ರಿಮೂವ್, ರಿಆರ್ಡರ್. ಸೇಮ್ ಆ್ಯಡ್, ರಿಮೂವ್, ರಿಆರ್ಡರ್ ಅಂದರೆ ಸಿಂಪಲ್ ಆಗಿ ನಾನು ಹೇಳ್ತಾ ಇರೋದು, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸಿಗೆ ರೌಂಡ್ 2ನ ಫೇಸ್ 1ಅಲ್ಲೂ ಚಾನ್ಸ್ ಇದೆ, ರೌಂಡ್ 2ನ ಫೇಸ್ 2ಅಲ್ಲೂ ಚಾನ್ಸ್ ಇದೆ ಫಾರ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್. ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ರೌಂಡ್ 2ನ ಫೇಸ್ 2ಅಲ್ಲಿ ಮಾತ್ರ ನಿಮಗೆ ಚಾನ್ಸ್ ಇರೋದು ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಇಲ್ಲಿ ಸಪ್ಲಿಮೆಂಟ್ರಿ ಕ್ಯಾಂಡಿಡೇಟ್ಸ್ ವಿಲ್ ಗೆಟ್ ದ ಆಪ್ಷನ್ ಟು ಡೂ ಚಾಯ್ಸ್ ಫಿಲ್ಲಿಂಗ್. ಇಲ್ಲಿ ಎಕ್ಸ್ಟ್ರಾ ಏನಂತ ಕೇಳಿದ್ರೆ, ಯಾರು ಸಪ್ಲಿ ಬರೆದಿರ್ತಾರಲ್ಲ, ಸಪ್ಲಿ ಬರೆದಂಥ ಸಪ್ಲಿಮೆಂಟ್ರಿ ಸ್ಟೂಡೆಂಟಿಗೆ ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ಚಾನ್ಸ್ ಇರುತ್ತೆ. ಅರ್ಥ ಆಯ್ತಲ್ಲ? ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸಪ್ಲಿಮೆಂಟ್ ಅವ್ರಿಗೆ ಫಸ್ಟ್ ರೌಂಡಲ್ಲಿ ಚಾನ್ಸ್ ಇರೋದಿಲ್ಲ, ಸೆಕೆಂಡ್ ರೌಂಡಲ್ಲಿ ಚಾನ್ಸ್ ಇರುತ್ತೆ. ಅದಾದ ನಂತರ ಅಲಾಟ್ಮೆಂಟ್ ಆಗುತ್ತೆ. ಆಯಿತಾ? ಅಲಾಟ್ಮೆಂಟ್ ಆಯಿತು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಈಗ ಚಾಯ್ಸ್ ಫಿಲ್ಲಿಂಗ್ ಪೀರಿಯಡ್ ಆಫ್ ಥರ್ಡ್ ರೌಂಡ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಚಾಯ್ಸ್ ಫಿಲ್ಲಿಂಗ್ ಪೀರಿಯಡ್ ಆಫ್ ಥರ್ಡ್ ರೌಂಡ್, ರೌಂಡ್ 3. ರೌಂಡ್ 2ದು ಅಲಾಟ್ಮೆಂಟ್ ಆಯಿತು, ಈಗ ರೌಂಡ್ 3ನ ಅಲಾಟ್ಮೆಂಟು. ಇಲ್ಲೂ ಅಷ್ಟೇ ಸೇವ್ಡ್ ಪ್ರಿಫರೆನ್ಸ್ಗಳು ಮಾತ್ರ ಕನ್ಸಿಡರ್ ಮಾಡೋದು. ಓನ್ಲಿ ಸೇವ್ಡ್ ಪ್ರಿಫರೆನ್ಸಸ್ ವಿಲ್ ಬಿ ಕನ್ಸಿಡರ್ಡ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕನ್ಸಿಡರ್ ಮಾಡೋದು ಓನ್ಲಿ ಕ್ಯಾಂಡಿಡೇಟ್ಸ್ ಹೂ ಕಂಪ್ಲೀಟೆಡ್ ಚಾಯ್ಸ್ ಫಿಲ್ಲಿಂಗ್ ಡ್ಯೂರಿಂಗ್ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್. ಯಾರ್ಯಾರು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಫಿಲ್ಲಿಂಗ್ ಮಾಡಿರ್ತಾರೆ ಅವ್ರನ್ನ ಮಾತ್ರ ಕನ್ಸಿಡರ್ ಮಾಡೋದು. ಚಾಯ್ಸ್ ಫಿಲ್ಲಿಂಗ್ ಸೆಕೆಂಡ್ ರೌಂಡಲ್ಲಿ ಯಾರ್ಯಾರು ಚಾಯ್ಸ್ ಫಿಲ್ಲಿಂಗ್ ಮಾಡಿರ್ತಿದ್ದೀರಾ ಅವ್ರನ್ನ ಮಾತ್ರ ಈ ರೌಂಡ್ಸಲ್ಲಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೀಟ್ ಅಲಾಟೆಡ್ ಇನ್ ಅರ್ಲಿಯರ್ ರೌಂಡ್ ವಿಲ್ ಬಿ ಶೋನ್ ಇನ್ ಗ್ರೀನ್. ಸೆಕೆಂಡ್ ರೌಂಡಲ್ಲಿ ಒಂದು ವೇಳೆ ಸೀಟ್ ಅಲಾಟ್ ಆಗಿದ್ರೆ ಅದು ಗ್ರೀನ್ ಕಲರಲ್ಲಿ ಶೋ ಆಗ್ತಾ ಇರುತ್ತೆ ಆಸ್ ಯೂಶುವಲ್. ಓಕೆ, ಡನ್. ಆಲ್ ಕ್ಯಾಂಡಿಡೇಟ್ಸ್ ಹೂ ಚೂಸ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್. ಇಲ್ಲಿ ಯಾರು ಹೇಳಿ? ಆಲ್ ಕ್ಯಾಂಡಿಡೇಟ್ಸ್. ಇಲ್ಲಿ ಪರ್ಟಿಕ್ಯುಲರ್ ಆಗಿ KKR ಬಗ್ಗೆನೂ ಮಾತಾಡ್ತಾ ಇಲ್ಲ, ಪರ್ಟಿಕ್ಯುಲರ್ ಆಗಿ GM ಬಗ್ಗೆನೂ ಮಾತಾಡ್ತಾ ಇಲ್ಲ. ಆಲ್ ಕ್ಯಾಂಡಿಡೇಟ್ಸ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆರ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ ಎಲ್ಲಿ ಹೇಳಿ? ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇಲ್ಲಿ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆರ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಎಲ್ಲಿ? ರೌಂಡ್ 2ಅಲ್ಲಿ ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಥವಾ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡನ್ನು ಚೂಸ್ ಮಾಡಿದರೆ ಆಲ್ ಸ್ಟೂಡೆಂಟ್ಸ್ ಇರಸ್ಪೆಕ್ಟಿವ್ ಆಫ್ ನೀವು KKRಗೆ ಬಿಲಾಂಗ್ ಆಗ್ತೀರಾ ಅಥವಾ ಜನರಲ್ ಮೆರಿಟಿಗೆ ಬಿಲಾಂಗ್ ಆಗ್ತೀರಾ, ಡಸಂಟ್ ಮ್ಯಾಟರ್. ಆಲ್ ಸ್ಟೂಡೆಂಟ್ಸ್ ದೋಸ್ ಹೂ ಸೆಲೆಕ್ಟೆಡ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆರ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಇನ್ ರೌಂಡ್ 2 ವಿಲ್ ಬಿ ಕನ್ಸಿಡರ್ಡ್. ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ಕ್ಯಾಂಡಿಡೇಟ್ಸ್ ಇಲ್ಲೂ ಹಾಗೆ ನಿಮಗೆ ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಕೇಳ್ಕೊಳ್ಳಿ. ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು. ಆ್ಯಡ್ ಮಾಡೋದಂದ್ರೆ ಎಲ್ಲಿ ಆ್ಯಡ್ ಮಾಡ್ಬೇಕು ಹೇಳಿ? ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತಲ್ಲ ಅದರಿಂದ ಮೇಲ್ಗಡೆ ಮಾತ್ರ ಆ್ಯಡ್ ಮಾಡ್ಲಿಕ್ಕೆ ಆಗೋದು, ಕೆಳಗಡೆ ಆ್ಯಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಇಂಪಾರ್ಟೆಂಟ್. ಆಯಿತು, ಡನ್. ಅದಾದ ನಂತರ ಆಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ಅಲಾಟೆಡ್ ಪ್ರಿಫರೆನ್ಸ್ ನಂಬರ್ 1 ಡ್ಯೂರಿಂಗ್ ರೌಂಡ್ 2 ಆ್ಯಂಡ್ ಚೂಸ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್. ಅಂದರೆ ಯಾವ ಕ್ಯಾಂಡಿಡೇಟ್ಸು, ಆಲ್ ಕ್ಯಾಂಡಿಡೇಟ್ಸ್ ಪ್ರಿಫರೆನ್ಸ್ ನಂಬರ್ 1 ಹಾಕಿ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆರ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ವಿಲ್ ಬಿ ರಿಕ್ವೈರ್ಡ್ ಟು ಆ್ಯಡ್ ಪ್ರಿಫರೆನ್ಸಸ್. ಇಲ್ಲಿ ಪ್ರಿಫರೆನ್ಸನ್ನು ಆ್ಯಡ್ ಮಾಡ್ಲಿಕ್ಕೆ ಚಾನ್ಸ್ ಇರೋದು ಯಾರಿಗೆ? ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆ್ಯಂಡ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅವರಿಗೆ ಆ್ಯಡ್ ಮಾಡೋ ಅಪಾರ್ಚುನಿಟಿ ಇದೆ. ಸೆಕೆಂಡ್ ರೌಂಡ್ ಆದಮೇಲೆ ನೀವು ಏನು ಚೂಸ್ ಮಾಡಿರ್ತೀರ ಎಲ್ಲರೂ, KKR ರೀಜನ್ ಅವ್ರಿಗೆ ಹೇಳ್ತಾ ಇರೋದು, ಜನರಲ್ ಮೆರಿಟ್ ಅವ್ರಿಗೆ ಹೇಳ್ತಾ ಇರೋದು, ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡನ್ನು ಚೂಸ್ ಮಾಡಿದರೆ ಆರ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡನ್ನು ಚೂಸ್ ಮಾಡಿದರೆ ನಿಮಗೆ ಕಾಲೇಜನ್ನು ಆ್ಯಡ್ ಮಾಡುವಂಥ ಚಾನ್ಸಸ್ ಇದೆ. ಬಟ್ ಎಲ್ಲಿ ಆ್ಯಡ್ ಮಾಡೋದು ಹೇಳಿ? ನೀವು ಯಾವ ಕಾಲೇಜ್ ನಿಮಗೆ ಸೆಲೆಕ್ಟ್ ಆಗಿದೆ ನೋಡಿ ಅದರಿಂದ ಮೇಲ್ಗಡೆ ಮಾತ್ರ ಆ್ಯಡ್ ಮಾಡಲಿಕ್ಕಾಗೋದು, ಕೆಳಗಡೆ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ? ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ನಾಟ್ ಅಲಾಟೆಡ್ ಅ ಸೀಟ್ ಇನ್ ರೌಂಡ್ 2 ಡ್ಯೂ ಟು ನಾನ್ ಅವೈಲಬಿಲಿಟಿ ಆಫ್ ಸೀಟ್ ಬೇಸ್ಡ್ ಆನ್ ಹಿಸ್ ಆರ್ ಹರ್ ರ್ಯಾಂಕ್ ಫಾರ್ ದ ಚಾಯ್ಸ್ ಎಂಟರ್ಡ್ ಬೈ ಹಿಮ್ ಆರ್ ಫೆಸಿಲಿಟಿ ಟು ಆ್ಯಡ್ ಪ್ರಿಫರೆನ್ಸಸ್ ಎವರ್ ಇನ್ ಜಾಯ್ 3 ರೌಂಡ್ 3.
ಅಂದರೆ ಯಾವ್ಯಾವ ಸ್ಟೂಡೆಂಟಿಗೆ ರೌಂಡ್ 2 ಅಲ್ಲೂ ಆಗದೆ ಇದ್ದರೆ, ಯಾರು ಹೇಳಿ ರೌಂಡ್ 2 ಅಲ್ಲಿ ಫಾರ್ ಎಕ್ಸಾಂಪಲ್ ಸಪ್ಲಿ ಸ್ಟೂಡೆಂಟ್ ಬಂದ ಇವಾಗ ಅಲ್ವಾ, ರೌಂಡ್ 2 ಅಲ್ಲಿ ಅವನು ಎಂಟರ್ ಮಾಡ್ದ, ಬಟ್ ಅವನು ಪ್ರಿಫರೆನ್ಸ್ ಸರಿ ಹಾಕಲಿಲ್ಲ, ಚಾಯ್ಸ್ ಫಿಲ್ಲಿಂಗ್ ಸರಿ ಹಾಕಲಿಲ್ಲ, ಅವನಿಗೆ ರೌಂಡ್ 2 ಅಲ್ಲೂ ಕೂಡ ಅಲಾಟ್ ಆಗದೆ ಇದ್ದರೆ he can also add ನ್ಯೂ ಕಾಲೇಜ್, ನ್ಯೂ ಕೋರ್ಸ್ ಆ್ಯಡ್ ಮಾಡ್ಬೋದು, ಹೆಂಗೆ ರಿಮೂವ್ ಮಾಡ್ಬೋದು ಅಥವಾ ರೀಆರ್ಡರ್ ಮಾಡ್ಬೋದು. ಯಾರೆಲ್ಲ ಮಾಡ್ಬೋದು ಅಂತ ಗೊತ್ತಾಯ್ತಲ್ಲ. ಯಾರ್ಯಾರು ರೌಂಡ್ 2 ಅಲ್ಲಿ ಎನಿ ಕ್ಯಾಂಡಿಡೇಟ್ ಇರೆಸ್ಪೆಕ್ಟಿವ್ ಆಫ್ ಯುವರ್ ಬ್ಯಾಕ್ಗ್ರೌಂಡ್, ಲೈಕ್ KKR ಇಂದ ಬಂದಿದ್ದ ನೀವು ಅಥವಾ ಜನರಲ್ ಮೆರಿಟ್, ಇಟ್ ಡಸಂಟ್ ಮ್ಯಾಟರ್ಸ್. ಎನಿ ಕ್ಯಾಂಡಿಡೇಟ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆರ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ತಗೊಂಡಿದ್ರೆ ಆಫ್ಟರ್ ರೌಂಡ್ 2 ತಗೊಂಡಿದ್ರೆ ಯು ಕ್ಯಾನ್ ಆ್ಯಡ್ ದ ಕಾಲೇಜ್. ಎಲ್ಲಿ ಆ್ಯಡ್ ಮಾಡ್ಬೋದು? ಓನ್ಲಿ ಅಬೌವ್. ಅದಾದ ನಂತರ ರೌಂಡ್ 2 ಅಲ್ಲಿ ಸಪ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಪ್ಲಸ್ ರೌಂಡ್ 1 ಇಂದ ಇಲ್ಲಿ ಬಂದವರು ಇರ್ತಾರೆ. ಅವರು ಯಾರ್ಯಾರು ಕಾಲೇಜಿಗೆ ಅಲಾಟ್ ಆಗಿಲ್ಲ ನೋಡಿ ಇವರಿಗೆ ರೌಂಡ್ 2 ಅಲ್ಲಿ, ಅವರು ಕೂಡ ಆ್ಯಡ್ ಮಾಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಇದು ಚಾಯ್ಸ್ ಫಿಲ್ಲಿಂಗ್. ಓಕೆ. ಅದಾದ ನಂತರ ರೌಂಡ್ 3 ಅಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆಗಿದ್ದನ್ನು ಎಟ್ ಎನಿ ಕಾಸ್ಟ್ ಆಕ್ಸೆಪ್ಟ್ ಮಾಡಲೇಬೇಕು. ಇಲ್ಲಿ ನಿಮಗೆ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಇದು ಇಲ್ಲವೇ ಇಲ್ಲ. ಎಟ್ ಎನಿ ಕಾಸ್ಟ್ ಕಂಪಲ್ಸರಿ, ಮಸ್ಟ್ ಆ್ಯಂಡ್ ಶುಡ್ ಕೊಟ್ಟಿರೋ ಕಾಲೇಜನ್ನು ನೀವು ತಗೊಳ್ಳೇಬೇಕು ಆ್ಯಂಡ್ ಫೀಸನ್ನು ಪೇ ಮಾಡಲೇಬೇಕು. ಫೀಸ್ ಆಲ್ರೆಡಿ ಪೇ ಮಾಡಿರ್ತೀರ ಬಿಡಿ, ಫಸ್ಟ್ ರೌಂಡಲ್ಲಿ ಫೀಸ್ ಪೇ ಮಾಡಿರ್ತೀರ, ಬಟ್ ಇದು ರೀಫಂಡ್ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ರೀಫಂಡ್ ಇಲ್ಲ. ಎಕ್ಸ್ಟ್ರಾ ನೀವು ಕಾಲೇಜಿಗೆ ಆ್ಯಡ್ ಆಗದೆ ಇದ್ದರೆ ನಿಮ್ಮ ಮೇಲೆ ಮತ್ತೆ ಫೈನನ್ನು ಹಾಕಿ ಎಕ್ಸ್ಟ್ರಾ ದುಡ್ಡು ತಗೊಳ್ತಾರೆ. ಸೊ ದರ್ ಇಸ್ ನೋ ರಿಫಂಡ್ ಆಫ್ಟರ್ ರೌಂಡ್ ನಂಬರ್ 3. ದರ್ ಇಸ್ ನೋ ರಿಫಂಡ್. ವೆರಿ ವೆರಿ ಇಂಪಾರ್ಟೆಂಟ್. ಹೋಪ್ ನಿಮಗಿದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಪ್ರತಿ ಟೈಮ್ ನೆನಪಿಟ್ಕೊಳ್ಳಿ, ಎಲ್ಲ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಿದ ನಂತರ ಸೇವ್ ಮಾಡೋದನ್ನು ಮರಿಬೇಡಿ. ಓಕೆ, ಸೇವ್ ಮಾಡೋದನ್ನು ಮರಿಬೇಡಿ. ಓಕೆ, ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಇದು ಏನು ಮಾಡಬೇಕಂತ ಕೇಳಿದರೆ ನಿಮಗೆ ಕ್ಯಾಂಡಿಡೇಟ್ಸ್ ಫಸ್ಟಿಗೆ ನಿಮಗೆ ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಹೇಳ್ತಾರೆ ನೋಡಿ. ಫಸ್ಟಿಗೆ ಡಾಕ್ಯುಮೆಂಟ್ ವೆರಿಫೈ ಆಗುತ್ತೆ, ಅಪ್ರೂವ್ ಅಂತ ಬರುತ್ತೆ. ಈಗ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತೀರಾ, ಅಪ್ರೂವ್ ಅಂತ ಬರುತ್ತೆ, ಆರ್ ಎಲ್ಸ್ ಆಕ್ಸೆಪ್ಟೆಡ್ ಅಂತ ಬರುತ್ತೆ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ಫಸ್ಟ್ ಸ್ಟೆಪ್ ಕರೆಕ್ಟಾ. ಸೆಕೆಂಡ್ ಸ್ಟೆಪ್ಸ್ ಚಾಯ್ಸ್ ಫಿಲ್ಲಿಂಗ್ ಟ್ಯಾಬ್. ಅದು ಯಾವಾಗ ಅವ್ರು ಓಪನ್ ಮಾಡ್ತಾರೆ, ಇವಾಗ ಸದ್ಯಕ್ಕೆ ಓಪನ್ ಇಲ್ಲ, ಅದು ಚಾಯ್ಸ್ ಫಿಲ್ಲಿಂಗ್ ಟ್ಯಾಬ್ ಓಪನ್ ಆಗುತ್ತೆ. ಚಾಯ್ಸ್ ಫಿಲ್ಲಿಂಗ್ ಅಂತ ಇರುತ್ತೆ, ಆ ಟ್ಯಾಬ್ ಓಪನ್ ಆಗುತ್ತೆ. ಆಯಿತಾ. ಈಗ ನಿಮಗೆ ಯಾವ ಕಾಲೇಜನ್ನು ಆ್ಯಡ್ ಮಾಡಬೇಕು, ಯಾವ ಪ್ರಿಫರೆನ್ಸ್, ಯಾವ ಬ್ರ್ಯಾಂಚನ್ನು ಆ್ಯಡ್ ಮಾಡಬೇಕು ಅದನ್ನು ಕೊಡ್ತೀರಾ. ಈಗ ಚಾಯ್ಸ್ ಫಿಲ್ಲಿಂಗ್ ಆಗುತ್ತೆ. ಕಾಲೇಜು ಮತ್ತು ಬ್ರ್ಯಾಂಚು ಎಲ್ಲದನ್ನು ಆರ್ಡರ್ ವೈಸ್ ನೀವು ಚೂಸ್ ಮಾಡ್ತೀರಾ, ಸೆಲೆಕ್ಟ್ ಮಾಡ್ತೀರಾ, ಎಂಟ್ರಿ ಮಾಡ್ತೀರಾ. ವೆರಿ ವೆರಿ ಇಂಪಾರ್ಟೆಂಟ್. ಏನು ಮಾಡಬೇಕು, ಒಂದು ಕಾಲೇಜ್ ಮೇಲೆ ಅಲ್ಲಿ ಬಟನ್ ಇರುತ್ತೆ, ಒಂದು ಕಾಲೇಜ್ ಅಂತ ಡ್ರಾಪ್ ಡೌನ್ ಮೆನು ಬರ್ತಾ ಇರುತ್ತೆ, ಈ ಥರ ಇರುತ್ತೆ. ಸೊ ಇಲ್ಲಿ ಕಾಲೇಜನ್ನು ಚೂಸ್ ಮಾಡ್ಬೋದು, ಇಲ್ಲಿ ಕಾಲೇಜ್ ಅಂತ ಬರೆದಿರುತ್ತೆ, ಇನ್ನೊಂದರಲ್ಲಿ ಕೋರ್ಸ್ ಅಂತ ಬರೆದಿರುತ್ತೆ. ನೀವು ಕೋರ್ಸನ್ನು ಸೆಲೆಕ್ಟ್ ಮಾಡಿ ಚೂಸ್ ಮಾಡ್ಬೋದು, ಕಾಲೇಜನ್ನು ಸೆಲೆಕ್ಟ್ ಮಾಡಿ ಚೂಸ್ ಮಾಡ್ಬೋದು. ಬೆಟರ್ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡಿ ಕಾಲೇಜನ್ನು ಎಂಟ್ರಿ ಮಾಡ್ತೀರಾ. ಆಯಿತಾ. ಫೋರ್ತ್ ಸ್ಟೆಪ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಕ್ಲಿಕ್ ಆನ್ ಆ್ಯಡ್. ಪ್ರತಿ ಟೈಮ್ ಕಾಲೇಜಿಗೆ ಹೋಗಿ ಇದು ಮಾಡ್ತೀರಾ, ಅದ್ರ ಎದುರುಗಡೆ ಆ್ಯಡ್ ಇರುತ್ತೆ. ಈಗ RVCE ಅಂತ ಕೆಳಗಡೆ ಏನು ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್, ಇದ್ರ ಎದುರುಗಡೆ ಆ್ಯಡ್ ಅಂತ ಬಂದಿರುತ್ತೆ. ಆ್ಯಡ್ ಅಂತ ಬಂದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಆಗಿ ಹೋಗುತ್ತೆ. RV ಕಾಲೇಜಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಡ್ರಲ್ಲಿ ಹೋಗುತ್ತೆ, ಇದು 1ನೇದು. ಅದಾದಮೇಲೆ RV ಕಾಲೇಜಿನ ಮಷೀನ್ ಲರ್ನಿಂಗ್ 2ನೇದು. ಹೀಗೆ ಬರ್ತಾ ಹೋಗುತ್ತೆ. RV AI, RV ML ಅಂತ ಹೀಗೆ ಹೋಗ್ತಾ ಇದು ಮಾಡ್ತಾ ಇರುತ್ತೆ, ಆ್ಯಡ್ ಮಾಡ್ತಾ ಬರಬೇಕು. ಅರ್ಥ ಆಯ್ತಾ. ಇದು ಫೋರ್ತ್ ಸ್ಟೆಪ್. ಫಿಫ್ತ್ ಸ್ಟೆಪ್, ಈಗ ಕರೆಕ್ಟ್ ನೋಡಿ, ನೀವು ಸೆಲೆಕ್ಟ್ ಮಾಡಿದ ಕಾಲೇಜು ಕೋರ್ಸ್ ಅಲ್ಲಿ ಬರ್ತಾ ಇದೆಯಾ ಇಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ಅಪಿಯರ್ ಆಗ್ತಾ ಇದೆಯಾ ಇಲ್ವಾ, ಪ್ರಿಫರೆನ್ಸ್ ಟೇಬಲ್ ಥರ ಒಂದು ಇದಾಗ್ತಾ ಇರುತ್ತೆ. ಇಲ್ಲಿ ಹೀಗೆ RV AI ಫಸ್ಟ್ ಸೆಕೆಂಡ್ ಒನ್ RV ML ಈ ಥರ ಬರುತ್ತೆ. ಈ ಥರದಲ್ಲಿ ನೀವು ಆ್ಯಡ್ ಮಾಡಿ ತೋರಿಸ್ತಾ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಓಕೆ, ಪ್ರಿಫರೆನ್ಸ್ ಪ್ರಕಾರನೇ ಇದೆಯಾ. ನಾನು RV AIಯನ್ನು ಫಸ್ಟ್ ಪ್ರಿಫರೆನ್ಸಲ್ಲಿ ಇಟ್ಟಿದ್ದೇನೆ, ಇದೆಯಾ. RV ML ಸೆಕೆಂಡ್ ಪ್ರಿಫರೆನ್ಸಲ್ಲಿ ಇಟ್ಟಿದ್ದೇನೆ, ಇದೆಯಾ. ಎಲ್ಲದನ್ನು ಚೆಕ್ ಮಾಡ್ಕೊಳ್ಳಿ. ಆಯಿತಾ. ಸಿಕ್ಸ್ತ್ ಸ್ಟೆಪ್ ಬಂದುಬಿಟ್ಟು ನಿಮಗೆ ಕ್ಲಿಕ್ ಸೇವ್ ಬಟನ್. ವೆರಿ ವೆರಿ ಇಂಪಾರ್ಟೆಂಟ್. ಸೇವ್ ಮಾಡದೇ ಇದ್ದರೆ ಸೇವ್ ಆಗೋದಿಲ್ಲ. ಸೇವ್ ಬಟನನ್ನು ಕ್ಲಿಕ್ ಮಾಡಿ. ಓನ್ಲಿ ಸೇವ್ಡ್ ಪ್ರಿಫರೆನ್ಸಸ್ ವಿಲ್ ಬಿ ಕನ್ಸಿಡರ್ಡ್. ವೆರಿ ವೆರಿ ಇಂಪಾರ್ಟೆಂಟ್. ಸೇವ್ ಬಟನನ್ನು ಕನ್ಸಿಡರ್ ಮಾಡಿ. ಅದಾದ ನಂತರ ಸೆವೆಂತ್ ಸ್ಟೆಪ್ ಬಂದುಬಿಟ್ಟು ಸೇವ್ ಆದಮೇಲೆ ಏನು ಮಾಡಿ, ಸೆಲೆಕ್ಟ್ ಕಾಲೇಜ್ ಆ್ಯಂಡ್ ಕೋರ್ಸ್ ನೇಮ್ ದಟ್ ಯು ವುಡ್ ಲೈಕ್ ಟು ಆ್ಯಡ್ ಇನ್ ಯುವರ್ ಸೆಲೆಕ್ಟೆಡ್ ಪ್ರಿಫರೆನ್ಸ್ ಲಿಸ್ಟ್ ಆ್ಯಂಡ್ ರಿಪೀಟ್ ಸ್ಟೆಪ್ 2D ಆ್ಯಂಡ್ 2F ಟಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಚಾಯ್ಸ್ ಫಿಲ್ಲಿಂಗ್. ಇದೇನಿಲ್ಲ, ಎವ್ರಿ ಟೈಮ್ ನೀವು ಆ್ಯಡ್ ಮಾಡಿದವು ಸೇವ್ ಮಾಡ್ತಾ ಇರಿ. ಓಕೆ, ಯಾಕಂತ ಕೇಳಿದರೆ ಮತ್ತೆ ಸುಮ್ಮನೆ ಇದಾಗಬಾರ್ದಲ್ಲ. RV AI ML ಎಲ್ಲದನ್ನು ಆ್ಯಡ್ ಮಾಡಿದ್ರಾ ಸೇವ್ ಮಾಡಿ, ರಾಮಯದಲ್ಲಿ ಆ್ಯಡ್ ಮಾಡಿದ್ರಾ ಸೇವ್ ಮಾಡ್ತಾ ಇರಿ. ಎಗೇನ್ ಸೇವ್ ಮಾಡ್ತಾ ಇರಿ. ಸೇವ್ಡ್ ಪ್ರಿಫರೆನ್ಸನ್ನು ಇದು ಮಾಡ್ತಾ ಇರಿ. ಆಯಿತಾ. ನೆಕ್ಸ್ಟ್ ಸೆವೆಂತ್ ಸ್ಟೆಪ್ ಏನಾಗುತ್ತೆ ಅಂತ ಕೇಳಿದರೆ, ಸೆಲೆಕ್ಟೆಡ್ ಪ್ರಿಫರೆನ್ಸ್ ಇದು ಮಾಡಿ ಆದಮೇಲೆ ಅಗೇನ್ ಸೇವ್ ಮಾಡಿ, ಪ್ರಿವ್ಯೂ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್.
ಗೈಸ್ ನಾನು ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೇನೆ ಕೇಳಿದ್ರೆ ಇದೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್, ಇಟ್ ಕಾಸ್ಟ್ ಹ್ಯೂಜ್. ಓಕೆ, ಪ್ರಿವ್ಯೂ ಮಾಡಿ, ನಾನು ಸರಿಯಾಗಿ ಹಾಕಿದ್ದೆ ಎಂಟರ್ ಆಗಿದೆಯಾ ಇಲ್ವಾ ಪ್ರಿವ್ಯೂ ಮಾಡಿ, ಆಯಿತಾ. ಪ್ರಿವ್ಯೂ ಮಾಡಿ ಆದಮೇಲೆ ಪ್ರಿಂಟೌಟ್ ಅಂತ ತೆಗೆದುಬೇಡಿ. ಓಕೆ, ಪರ್ಫೆಕ್ಟಾಗಿ ನೋಡ್ತಾ ಬನ್ನಿ. ನನ್ನ ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ RVದು CS, ಸೆಕೆಂಡ್ ಪ್ರಿಫರೆನ್ಸ್ RVದು IS, ಥರ್ಡ್ ಪ್ರಿಫರೆನ್ಸ್ RVದು AI, ಫೋರ್ತ್ ಪ್ರಿಫರೆನ್ಸ್ ರಾಮಯ್ಯದು CS, ಲೈಕ್ ದಿಸ್. ಇದೆಲ್ಲ ಕರೆಕ್ಟಾಗಿ ಆರ್ಡ್ರಲ್ಲಿ ಬರ್ತಾ ಇದೆಯಾ, ಪ್ರಿಫರೆನ್ಸ್ 1 2 3 4 ಕರೆಕ್ಟಾಗಿ ಬರ್ತಾ ಇದೆ ನೋಡಿಕೊಂಡು ಪ್ರಿವ್ಯೂ ಮಾಡಿ ಪ್ರಿಂಟೌಟ್ ತೆಗಿಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ಪ್ರಿಂಟೌಟ್ ತೆಗಿಬೇಡಿ, ಪ್ರಿಂಟೌಟ್ ತೆಗೀನಿ ಫಾರ್ ಯುವರ್ ರೆಫರೆನ್ಸ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್, ಇಫ್ ಯು ವುಡ್ ಲೈಕ್ ಟು ರಿಮೂವ್ ಅ ಸಿಂಗಲ್ ಕಾಲೇಜ್ ಆ್ಯಂಡ್ ಕೋರ್ಸ್ ದಟ್ ಯು ಹ್ಯಾವ್ ಸೆಲೆಕ್ಟೆಡ್ ಇನ್ ದ ಸೆಲೆಕ್ಟೆಡ್ ಪ್ರಿಫರೆನ್ಸ್ ಟೇಬಲ್, ಕ್ಲಿಕ್ ಆನ್ ರಿಮೂವ್. ಯಾವುದಾದ್ರೂ ಕಾಲೇಜನ್ನು ಆ್ಯಡ್ ಮಾಡಿದ್ರಲ್ಲ, ಈಗ RVಯಲ್ಲಿ ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಡ, ಅಲ್ಲಿ ರಿಮೂವ್ ಅಂತ ಇರುತ್ತೆ ಎದುರುಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ರಿಮೂವ್ ಆಗಿ ಹೋಗುತ್ತೆ ಸೀದಾ. ಕ್ಲಿಕ್ ಆನ್ ರಿಮೂವ್. ಓಕೆ, ನಿಮಗೆ ಇದನ್ನು ಆರ್ಡರ್ನ ಚೇಂಜ್ ಮಾಡಬೇಕಾ, ಆವಾಗಲೂ ಕೂಡ ಕ್ಲಿಕ್ ಆನ್. ನೀವೀಗ ಆರ್ಡರ್ನ ಇದು ಮಾಡಿದಾಗ ಸೆಲೆಕ್ಟೆಡ್ ಪ್ರಿಫರೆನ್ಸಲ್ಲಿ ನಿಮಗೆ ಆರ್ಡರ್ ಚೇಂಜ್ ಮಾಡಲಿಕ್ಕೆ ಈ ಥರ ಆರೋ ಮಾರ್ಕ್ ಇರುತ್ತೆ, ಅಪ್ ಆ್ಯಂಡ್ ಡೌನ್ ಆರೋ ಮಾರ್ಕ್ ಇರುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ RVIS ಸೆಕೆಂಡ್ ಹಾಕಿದ್ದೀರಾ, RVIS ಫಸ್ಟ್ ಆಗಬೇಕಂತಿದ್ರೆ ನೀವು ಅಪ್ ಆ್ಯಂಡ್ ಡೌನ್ ಆರೋ ಮಾರ್ಕ್ ಯೂಸ್ ಮಾಡಿ. ಈ ಆರೋ ಮಾರ್ಕ್ ಯೂಸ್ ಮಾಡಿದ್ರೆ RVIS ಮೇಲೆ ಹೋಗುತ್ತೆ, CS ಕೆಳಗಡೆ ಬರುತ್ತೆ. ಪ್ರಿಫರೆನ್ಸನ್ನು ಯೂಸ್ ಮಾಡಿ ಬೇಕಾದರೆ ಆರ್ಡರನ್ನು ಚೇಂಜ್ ಮಾಡ್ಬೋದು. ಆರ್ಡರ್ನ ಚೇಂಜ್ ಮಾಡೋದಿದ್ರೆ ಆರ್ಡರ್ನು ಚೇಂಜ್ ಮಾಡಿ, ಅರ್ಥ ಆಯ್ತಾ. ಆರ್ಡರ್ನ ಚೇಂಜ್ ಮಾಡಿ ಫೈನಲಿ ಪುನಃ ಒಂದ್ಸತಿ ಪ್ರಿವ್ಯೂ ಮಾಡಿ, ಸೇವ್ ಮಾಡಿ, ಫೈನಲಿ ಎಲ್ಲ ಆದಮೇಲೆ ಪ್ರಿಂಟೌಟ್ ತೆಗಿಬೇಕು. ಗೊತ್ತಾಯ್ತಾ. ಪ್ರಿಂಟೌಟ್ ತೆಗೆಯೋದು ಯಾವಾಗ ಅಂತ ಕೇಳಿದ್ರೆ ಫೈನಲ್ ಪೂರ್ತಿ ಆಗಿದೆ, ನಿಮ್ಮ ಫಸ್ಟ್ ರೌಂಡು ಅಂದರೆ ಮಾಕ್ ಅಲಾಟ್ಮೆಂಟ್ ಆಗಿದೆ. ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆನೂ ಕೂಡ ಒಂದು ಪ್ರಿಂಟೌಟ್ ತೆಗೀರಿ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಏನಾದರೂ ಚೇಂಜಸ್ಗಳು ಮಾಡಿದರೆ ಎಲ್ಲ ಫೈನಲ್ ಆಗಿದ್ರೆ ಕಾಲೇಜಿನ ಆ್ಯಡ್ ಮಾಡೋದು, ರಿಮೂವ್ ಮಾಡೋದು, ರೀಆರ್ಡರ್ ಮಾಡೋದು ಎಲ್ಲದು ಫೈನಲೈಸ್ ಆದಮೇಲೆ ಮತ್ತೆ ಒಂದು ಪ್ರಿಂಟೌಟ್ ತೆಗೀನಿ, ಆಯಿತಾ. ಪ್ರಿಂಟೌಟ್ ತೆಗೆದು ಅಲ್ಲಿಗೆ ಆಯ್ತು ನಿಮ್ಮದು ಫಸ್ಟ್ ರೌಂಡ್. ಇದೆಲ್ಲ ಗೊತ್ತಾಯ್ತಲ್ಲ, ಅದು ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಯಾವತ್ತು ಪ್ರಿಫರೆನ್ಸ್ 1 ವಿಲ್ ಬಿ ಕನ್ಸಿಡರ್ಡ್ ಆಸ್ ಯುವರ್ ಫಸ್ಟ್ ಆಪ್ಷನ್. ಅಲಾಟ್ ಮಾಡುವಾಗ, ಸೀಟ್ ಅಲಾಟ್ ಮಾಡುವಾಗ ಫಸ್ಟ್ ಪ್ರಿಫರೆನ್ಸ್ ಅದು ನಿಮ್ಮ ಫಸ್ಟ್ ಆಪ್ಷನ್ ಯಾವತ್ತೂ ಹಾಗೆ. ನೀವು RVCS ನೋಡಿದರೆ ಸಾಫ್ಟ್ವೇರ್ ಏನು ಮಾಡ್ತು ಗೊತ್ತುಂಟ, ಹೋಗುತ್ತೆ RVCS ನಿನ್ನ ರ್ಯಾಂಕಿಗೆ RVCS ಸಿಗುತ್ತಾ ನೋಡುತ್ತೆ. ಸಿಗೋದಿಲ್ವಾ, ಇಲ್ಲಿಗೆ ಹೋಗುತ್ತೆ, ಸೆಕೆಂಡ್ ಆಪ್ಷನಿಗೆ ಹೋಗುತ್ತೆ. ಯಾವುದು RVIS. ನಿನ್ನ ರ್ಯಾಂಕಿಗೆ RVIS ಸಿಗುತ್ತಾ ನೋಡುತ್ತೆ, ಇಲ್ಲ ಸಿಗೋದಿಲ್ವಾ, ನೆಕ್ಸ್ಟ್ ಹೋಗುತ್ತೆ. ಯಾವತ್ತೂ ಹಾಗೆ ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಕನ್ಸಿಡರ್ ಆಸ್ ಯುವರ್ ಫಸ್ಟ್ ಆಪ್ಷನ್, ಪ್ರಿಫರೆನ್ಸ್ ನಂಬರ್ 2 ವಿಲ್ ಬಿ ಕನ್ಸಿಡರ್ ಆಸ್ ಯುವರ್ ನೆಕ್ಸ್ಟ್ ಆಪ್ಷನ್ ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಲ್ಲ. ಇದೇ ನಿಮ್ಮ ಫಸ್ಟ್ ಪ್ರಿಫರೆನ್ಸ್, ಇದು ನಿಮ್ಮ ನೆಕ್ಸ್ಟ್ ಪ್ರಿಫರೆನ್ಸ್. ಇದು ನನಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದಲ್ಲದೆ ಇದ್ರೆ ನೆಕ್ಸ್ಟ್ ಇದು ನೆಕ್ಸ್ಟ್ ಇಂಪಾರ್ಟೆಂಟ್, ಇದರ ನೆಕ್ಸ್ಟ್ ಕೊಡೋದು ಅದು ನೆಕ್ಸ್ಟ್ ಇಂಪಾರ್ಟೆಂಟ್. ಮೇಯ್ನ್ ಇಂಪಾರ್ಟೆಂಟ್ ಇದು, ಮೇಯ್ನು ನೀವು ಫಸ್ಟ್ ಹಾಕೋದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅರ್ಥ. ಗೊತ್ತಾಯ್ತಾ. ಪ್ರಿವ್ಯೂ ಮಾಡಿ, ಸೆಲೆಕ್ಟ್ ಮಾಡಿ, ಪ್ರಿಂಟ್ ಮಾಡಿ, ಸಿಂಪಲ್. ಗೊತ್ತಾಯ್ತಲ್ಲ. ಇದಿಷ್ಟು ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತು ಇದು ಏನಾಗುತ್ತೆ ಅಂತ ಹೇಳಿದ್ದು, ಆ ಪ್ರಾಸೆಸ್ ಅರ್ಥ ಆಗಿದೆಯಲ್ಲ, ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ. ನೀವು ಫಸ್ಟಿಗೆ ಈಗ ಡಾಕ್ಯುಮೆಂಟ್ ಅಪ್ರೂವ್ ಆಗುತ್ತೆ, ಚಾಯ್ಸ್ ಫಿಲ್ಲಿಂಗ್ ಮಾಡ್ತೀರಾ. ಚಾಯ್ಸ್ ಫಿಲ್ಲಿಂಗ್ ಮಾಡಿ ಆದಮೇಲೆ ನಿಮಗೆ ಕಾಲೇಜ್ ಬ್ರಾಂಚನ್ನೆಲ್ಲ ಹಾಕ್ತೀರಾ. ಹಾಕಿ ಆದಮೇಲೆ ಏನೇನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡ್ತೀರಾ, ಕೋರ್ಸಸ್ ಕಾಲೇಜಿನ ಪ್ರಿವ್ಯೂ ಮಾಡ್ತೀರಾ, ಎಡಿಟ್ ಮಾಡ್ತೀರಾ, ಎಲ್ಲದನ್ನು ಫೈನಲೈಸ್ ಮಾಡ್ತೀರಾ, ಸೇವ್ ಮಾಡ್ತೀರಾ. ಸೇವ್ ಮಾಡಿ ಆದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ಮತ್ತೆ ಏನಾದರೂ ಚೇಂಜಸ್ ಮಾಡಬೇಕಂತಿದ್ರೆ ಮತ್ತೆ ಚೇಂಜಸ್ಗಳು ಮಾಡ್ಬೋದು. ಚೇಂಜಸ್ ಮಾಡಿ ಆದಮೇಲೆ ಫೈನಲ್ ಆಗಿ ಲಾಕಿನ್ ಪೀರಿಯಡ್ ಇರುತ್ತೆ. ಲಾಕಿನ್ ಪೀರಿಯಡ್ ಆದಮೇಲೆ ನಿಮಗೆ ಚೇಂಜಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದಾದ ನಂತರ 1 ಡೇನೋ ಅಥವಾ 2 ಡೇಸ್ನ ನಂತರ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ರೌಂಡ್ 1 ಅಲಾಟ್ಮೆಂಟ್ ಆಗುತ್ತೆ. ಯಾರ್ಯಾರು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿರ್ತೀರಾ ಅವರು ರೌಂಡ್ 2ಗೆ ಹೋಗ್ತೀರಾ. ರೌಂಡ್ 2ನ ಫೇಸ್ 1ನಲ್ಲಿ KKR ಸ್ಟೂಡೆಂಟ್ಸ್ ಇರ್ತಾರೆ, ಕಲ್ಯಾಣ ಕರ್ನಾಟಕ ರೀಜನ್ನ ಸ್ಟೂಡೆಂಟ್ಸ್ ಇರ್ತಾರೆ. ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರೋದಿಲ್ಲ ಅವ್ರನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಯಾರಿಗೆ ಸೀಟ್ ಅಲಾಟ್ ಆಗಿರೋದಿಲ್ಲ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ಪ್ಲಸ್ ಯಾರ್ಯಾರು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮತ್ತು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಕೊಟ್ಟಿರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟು. KKR ಅಂದರೆ ನಿಮ್ಗೀಗ ರೌಂಡ್ 1ನ ಹಿಂಗೆ ರೌಂಡ್ 2ನ ಫೇಸ್ 2ಅಲ್ಲಿ ರೌಂಡ್ 1ನ ಫೇಸ್ 1ನಲ್ಲಿ ಕನ್ಸಿಡರ್ ಮಾಡೋದು ನಿಮಗೆ KKR ರೀಜನ್ನ ಸ್ಟೂಡೆಂಟ್ಸ್ಗಳನ್ನು ಮಾತ್ರ. ಓಕೆ, ಯಾರ್ಯಾರು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆ್ಯಂಡ್ ಆರ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟಿರ್ತಾರಲ್ಲ ಅವ್ರನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅದೇ ರೌಂಡ್ 2ಅಲ್ಲಿ ಯಾರನ್ನ ಕನ್ಸಿಡರ್ ಮಾಡ್ತಾರೆ, ರೌಂಡ್ 2ನ ಫೇಸ್ 2ಅಲ್ಲಿ ಯಾರನ್ನ ಕನ್ಸಿಡರ್ ಮಾಡ್ತಾರೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸನ್ನು ಕನ್ಸಿಡರ್ ಮಾಡ್ತಾರೆ. ಅದರಲ್ಲೂ ಯಾರನ್ನ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಆರ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಪ್ಲಸ್ ಜನರಲ್ ಮೆರಿಟ್ ಜೊತೆ KKR ರೀಜನ್ ಸ್ಟೂಡೆಂಟ್ಸನ್ನು ಇದು ಮಾಡ್ತಾರೆ. ಯಾರನ್ನ ಹೇಳಿ ಇಲ್ಲಿ ಕನ್ಸಿಡರ್ ಮಾಡ್ಬೋದು, ಯಾರೆಲ್ಲ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟಿದ್ದಾರಲ್ಲ ಅವ್ರನ್ನ ರೌಂಡ್ 2ನ ಫೇಸ್ 2 ಅಲ್ಲೂ ಕೂಡ ಇದು ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ರೌಂಡ್ 2ನ ಫೇಸ್ 1ನಲ್ಲಿ ಓನ್ಲಿ KKR ಸ್ಟೂಡೆಂಟ್ಸ್, ರೌಂಡ್ 2ನ ಫೇಸ್ 2 ಅಲ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ವಿತ್ KKR ಸ್ಟೂಡೆಂಟ್ಸ್. ಅದು KKR ಅಲ್ಲಿ ಯಾರನ್ನ ಕನ್ಸಿಡರ್ ಮಾಡ್ತಾರೆ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ಪ್ಲಸ್ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ಗಳನ್ನು ಕೂಡ ಇಲ್ಲೇ ಕನ್ಸಿಡರ್ ಮಾಡ್ತಾರೆ. ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ಗಳು ಕೂಡ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ಗಳು ಎಲ್ಲಿ ಆ್ಯಡ್ ಮಾಡ್ಬೋದು, ರೌಂಡ್ 2ನ ಫೇಸ್ 2 ಅಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್.
ಅರ್ಥ ಆಯ್ತಾ? ಅದಾದ ನಂತರ ಈಗೇನು ರೌಂಡ್ 3 ಇರುತ್ತೆ. ರೌಂಡ್ 3 ಯಾರು ಇರ್ತಾರೆ? ಯಾರ್ಯಾರು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿರ್ತಾರಲ್ಲ ಅವ್ರು ರೌಂಡ್ 3 ಇರ್ತಾರೆ. ಆಯಿತಾ? ಮತ್ತು ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ರೌಂಡ್ 2 ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವ್ರು ರೌಂಡ್ 3 ಇರ್ತಾರೆ. ಎಟ್ ಎನಿ ಕಾಸ್ಟ್ ನೀವು ರೌಂಡ್ 3 ಸಿಕ್ಕಿದಂಥ ಕಾಲೇಜಿನ ರಿಜೆಕ್ಟ್ ಮಾಡಲಿಕ್ಕಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ? ಸೊ ಇದಿಷ್ಟು ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ಬಗ್ಗೆ. ಚಾಯ್ಸ್ ಫಿಲ್ಲಿಂಗನ್ನು ಕಾಲೇಜನ್ನು ಆ್ಯಡ್ ಮಾಡುವಾಗ ಅಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು, ಕಾಲೇಜನ್ನು ಆ್ಯಡ್ ಮಾಡುವಾಗ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತಲ್ಲ ಅದರ ಮೇಲ್ಗಡೆನೇ ಆ್ಯಡ್ ಮಾಡಬೇಕು, ಬಿಟ್ಟರೆ ಕಾಲೇಜ್ನ ಕೆಳಗಡೆ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಇಂಪಾರ್ಟೆಂಟ್. ಓಕೆ, ಸೊ ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರ್ಯಾರಿಗೆ ಏನಾದರೂ ಡೌಟ್ಗಳಿದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಹಾಗೆ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ 1-to-1 ಪರ್ಸನಲ್ ಗೈಡೆನ್ಸ್ ಫಾರ್ KCET ಆ್ಯಂಡ್ ಕಾಮಿಡ್ 2024ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ಏಕಲವ್ಯ 2024 ಅಂತ ಹೆಸರಿಟ್ಟಿದ್ದೇವೆ. ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಎಲ್ಲರಿಗೂ ಕೂಡ ಇದರಲ್ಲಿ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇನೆ. ಪ್ರತಿಯೊಂದು ಕಾಲೇಜನ್ನು ಕೂಡ ನಾವು ಏನು ರಿಸರ್ಚ್ ಮಾಡಿ ಕೇಳಿಕೊಂಡು ಎಲ್ಲದನ್ನು ನೋಡಿ ನಾನು ನಿಮಗೆ ಇದರಲ್ಲಿ ಕೊಡೋದು ಸ್ಟೂಡೆಂಟ್ಸ್. ಒಟ್ಟು ರ್ಯಾಂಡಮ್ ಆಗಿ ಯಾವುದೋ ಕಾಲೇಜನ್ನು ಕೊಡೋದಿಲ್ಲ. ಅರ್ಥ ಆಯ್ತಾ? ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ.